ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। भक्तामरप्रणतमौलिमणिप्रवाण मुद्योतकं दलितपापतमोवितान सम्यक् प्रणम्य जिनपादयुगं युगाद वालम्बनं भवजले पततां जनानाम्। ಶ್ರೀಮದ್ ಮಾನತುಂಗ ಸ್ವಾಮಿ ರಚಿಸಿದಂತಹ ಯಾವ ಭಕ್ತಾಂಬರ ಸ್ತೋತ್ರ ಇದೆ, ಭಕ್ತಾಂಬರ ಸ್ತೋತ್ರದ ಮೂಲಕ ಆದಿನಾಥ ಋಷಭ ಸ್ವಾಮಿಯ ಗುಣಸ್ತವನವನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. 3 ಮತ್ತು 4ನೇ ಪದ್ಯಗಳಲ್ಲಿ ಆಚಾರ್ಯರು ತಮ್ಮ ಸ್ತೋತ್ರದ ಸ್ವರೂಪವನ್ನು, ಯಾವ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ ಹಾಗೂ ಆದಿನಾಥ ಸ್ವಾಮಿಯ ಮಹಾನತೆಯನ್ನು, ಆದಿನಾಥ ಸ್ವಾಮಿಯ ಯಾವ ವಿಶಾಲ ವಿರಾಟ ವ್ಯಕ್ತಿತ್ವ ಇದೆ ಆ ವ್ಯಕ್ತಿತ್ವವನ್ನು, ಎರಡೂ ವಿಷಯವನ್ನು ಹೇಳ್ತಾರೆ. 3ನೇ ಪದ್ಯದಲ್ಲಿ ತಮ್ಮ ಲಘುತೆಯನ್ನು, ತನ್ನ ಪರ್ಯಾಯ ತುಚ್ಛ ಅವಸ್ಥೆಯನ್ನು ಪ್ರಕಟ ಮಾಡ್ತಾರೆ. ಬುದ್ಧ್ಯಾವಿನಾಪಿ ವಿಬುಧಾರ್ಚಿತ ಪಾದಪೀಠ, ಯಾವ ಶ್ರೀ ಜಿನೇಂದ್ರ ಭಗವಂತರ ಪಾದಪೀಠ ಇದೆ, ಸಿಂಹಾಸನ ಇದೆ, ಅದನ್ನು ದೇವತೆಗಳು ಕೂಡ ಪೂಜೆ ಮಾಡ್ತಕ್ಕಂಥದ್ದು. ಅಂತಹ ದಿವ್ಯ ನಿಮ್ಮ ಸಿಂಹಾಸನವನ್ನೇ ಅಷ್ಟು ದಿವ್ಯ ಲೋಕದ ದೇವತೆಗಳು ಕೂಡ ಪೂಜೆ ಮಾಡ್ತಕ್ಕಂತಹ ದಿವ್ಯ ಸ್ವರೂಪ ನಿಮ್ಮದಿದ್ದರೆ, ನಾನು ಕೂಡ ಸ್ತೋತುಂ ಸಮುದ್ಯತಂ, ನಾನು ಕೂಡ ಸ್ತುತಿ ಮಾಡಲಿಕ್ಕೆ ಉದ್ಯತನಾಗಿದ್ದೇನೆ, ನಾನು ಕೂಡ ಸ್ತುತಿ ಮಾಡಲಿಕ್ಕೆ ಅತ್ಯಂತ ಉತ್ಸಾಹಕನಾಗಿದ್ದೇನೆ. ಯಾಕಂತೇಳಿದ್ರೆ ಅಂತಹ ದೊಡ್ಡ ದೇವಾದಿದೇವತೆಗಳ ಯಾವ ಇಂದ್ರ ಇತ್ಯಾದಿ ಅವರು ಕೂಡ ನಮಸ್ಕಾರ ಮಾಡ್ತಾ ಇದ್ರೂ ಕೂಡ ನಾನು ಒಬ್ಬ ಬಾಲಕನಂತೆ ನಿಮ್ಮನ್ನು ಸ್ತುತಿಸಲಿಕ್ಕೆ ತಯಾರಾಗಿದ್ದೇನೆ. ಬಾಲಂ ವಿಹಾಯ ಜಲ ಸಂಸ್ಥಿತಮಿಂದು ಬಿಂಬಂ ಮನ್ಯ ಕೈಚ್ಛತಿ ಜನಸಹಸಾ ಗ್ರಹೀತು. ಈ ಉದಾಹರಣೆಯ ಮೂಲಕ ಏನು ಹೇಳ್ತಾ ಇದ್ದಾರೆ ಆಚಾರ್ಯರು? ಒಂದು ಕಡೆಗೆ ಹೇಳ್ತಾರೆ ಬಾಲಕ ಹೆಂಗಿರ್ತಾನೆ, ನಾವು ನೋಡಿದ್ದೇವೆ. ಬಾಲಕನಲ್ಲಿ ಮೋಹರಾಗದೇಶಗಳಿಲ್ಲ, ಬಾಲಕನಲ್ಲಿ ಅಹಂಕಾರ ಇಲ್ಲ, ಬಾಲಕನಲ್ಲಿ ತನ್ನ ಯಾವ ಪರ್ಯಾಯ ಇದೆ ಆ ಪರ್ಯಾಯದಲ್ಲಿ ಬಾಲಕನಿಗೆ ಬಾಲಕ ಹೆಂಗಿದ್ದಾನೆ? ಅತ್ಯಂತ ನಿರ್ಮಲ ಇದ್ದಾನೆ. ಅವನ ಮನಸ್ಸಿನಲ್ಲಿ ರಾಗದ್ವೇಷಗಳಿಲ್ಲ, ಮನಸ್ಸಿನಲ್ಲಿ ಅಹಂಕಾರ ಇಲ್ಲ, ಮನಸ್ಸಿನಲ್ಲಿ ತನ್ನ ಪರ್ಯಾಯದ ಮೇಲೆ ತನಗೆ ಅತಿಯಾದ ಮಾನಕಷಾಯ ಇಲ್ಲ.
ಅವನು ಅತ್ಯಂತ ನಿರ್ಮಲ ಇದ್ದಾನೆ. ಹಾಗಾಗಿ ಬಾಲಕನ ಮನಸ್ಸಿನಲ್ಲಿ ಯಾವುದು ವಿಷಯನಾದರೂ ನಾವು ಬಿತ್ತಬಹುದು. ಹಾಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ನಾನು ಅಷ್ಟು ದೊಡ್ಡ ಭಕ್ತರು ನಿಮ್ಮ ಭಕ್ತರಿದ್ರೂ ಕೂಡ ನಾನು ಬಾಲಕನಾಗಿ ನಿಮ್ಮ ಹತ್ರ ಬರ್ತಾ ಇದ್ದೆ. ಬಾಲಕನಾಗಿ ಬಂದಾಗ ಬಾಲಕನಿಗೆ ಯಾವುದೇ ರೀತಿಯಾದ ಅಹಂಕಾರ ಇರುತ್ತೇನೋ? ಇರೋದಿಲ್ಲ. ಬಾಲಕನಿಗೆ ಯಾವುದೇ ರೀತಿಯಾದ ಸಂಕೋಚ ಇರುತ್ತೇನೋ? ಇರೋದಿಲ್ಲ. ಬಾಲಕನಿಗೆ ಸಂಕೋಚ ಇಲ್ಲಿಂದ. ಅದಕ್ಕೆ ವಿಗತತ್ರಪಃ, ನಾನು ಎಲ್ಲ ರೀತಿಯಾದ ಸಂಕೋಚವನ್ನು ಬಿಟ್ಟು ಬರ್ತಾ ಇದ್ದೇನೆ. ಯಾಕೆ? ನಾನು ಬಾಲಕನಾಗಿದ್ದೇನೆ. ಬಾಲಕನಿಗೆ ತಾಯಿ ಯಾವ ರೀತಿಯಾಗಿ ನಡೆಸ್ತಾಳೆ ಅವನು ಅದೇ ರೀತಿಯಾಗಿ ನಡೀತಾನೆ. ಅವನಿಗೆ ಯಾವುದೇ ಸಂಕೋಚಗಳಿರೋದಿಲ್ಲ. माँ ने कपड़े पहनाए तो पहन लिया, नहीं पहनाए तो नहीं पहना. उसको कोई संकोच है क्या? संकोच तो नहीं है. इसी प्रकार मानतुंग स्वामी कहते हैं कि हे स्वामी, मैं आपके सामने बालक बनकर आया हूँ. ನಾನು ನಿಮ್ಮ ಮುಂದೆ ಬಾಲಕನಾಗಿ ಬಂದಿದ್ದೇನೆ. ಹಾಗಾಗಿ ನನ್ನಲ್ಲಿ ಬುದ್ಧಿ ಇಲ್ಲದೆ ಹೋದ್ರೂ ಯಾವುದೇ ರೀತಿಯಾದ ಸಂಕೋಚ ಇಲ್ಲದೆ ನಾನು ನಿಮ್ಮನ್ನು ಸ್ತುತಿಸ್ತಾ ಇದ್ದೇನೆ. ಸಂಕೋಚವೂ ಇಲ್ಲ, ಬುದ್ಧಿ ಇಲ್ಲದೇ ಇದ್ರೂ ಸಂಕೋಚ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಭಕ್ತಿಯ ವೃತ್ತಿ ಇದೆ, ಬುದ್ಧಿಯ ವೃತ್ತಿ ಇಲ್ಲ. ಬುದ್ಧಿ ತಗೊಂಡೇನು ಮಾಡೋದು? ಭಕ್ತಿಯಲ್ಲಿ ಬುದ್ಧಿಗೆ ಕೆಲಸ ಇಲ್ಲ. ಎಲ್ಲಿ ಭಕ್ತಿ ಇದೆ ಅಲ್ಲಿ ಬುದ್ಧಿ ಬೇಕಾಗಿಲ್ಲ. ಯಾವಾಗ ಭಕ್ತಿಯಲ್ಲಿ ಬುದ್ಧಿ ಸೇರುತ್ತೆ ಆಗ ಭಕ್ತಿ ಆಗೋದಿಲ್ಲ. ಭಕ್ತಿ ವಿಶೇಷವಾಗಿ ನಾವು ಪ್ರಪಂಚದಲ್ಲಿ ನೋಡಿದಾಗ ಭಕ್ತಿಯನ್ನು ಮತ್ತು ಜ್ಞಾನವನ್ನು ಅತ್ಯಂತ ಭಿನ್ನವಾಗಿ ಎಲ್ಲರೂ ಪ್ರತಿಪಾದಿಸಿದ್ದಾರೆ. ಒಂದು ಕಡೆಗೆ ಭಕ್ತಿ ಇದ್ರೆ ಇನ್ನೊಂದು ಕಡೆಗೆ ಜ್ಞಾನ ಇದೆ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಭಕ್ತಿ ಇಲ್ಲ, ಎಲ್ಲಿ ಭಕ್ತಿ ಇದೆ ಅಲ್ಲಿ ಜ್ಞಾನ ಇಲ್ಲ. ಯಾಕಂದ್ರೆ ಭಕ್ತಿಯ ಸಂದರ್ಭದಲ್ಲಿ ಭಕ್ತ ಅತ್ಯಂತ ತನ್ನ ಉತ್ಸಾಹ ಪರಿಣಾಮಗಳಿಂದ ಆ ವ್ಯಕ್ತಿಯನ್ನ ಸ್ತುತಿಸ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಜ್ಞಾನದ ವಿಕಲ್ಪಗಳು ಬಂತು ಅಂದ್ರೆ ಅವನಿಗೆ ಭಕ್ತಿ ಆಗೋದಿಲ್ಲ. ಆದರೆ ಜೈನ ದರ್ಶನ ವಿಶಿಷ್ಟವಾದ ಮಾತನ್ನ ಹೇಳುತ್ತೆ. ಪ್ರಪಂಚ ಜ್ಞಾನ ಮತ್ತು ಭಕ್ತಿಗಳನ್ನ ಬೇರೆ ಬೇರೆ ಅಂತ ಹೇಳಿದ್ರೆ ಜೈನ ಶಾಸ್ತ್ರ ಹೇಳುತ್ತೆ ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡುವಂತೆ. ಆದರೆ ಭಕ್ತಿಯಲ್ಲಿ ಜ್ಞಾನ ಇಲ್ಲ, ಜ್ಞಾನಪೂರ್ವಕವಾಗಿ ಅವನು ಭಕ್ತಿ ಮಾಡ್ತಾ ಇದ್ದಾನೆ. ಆದರೆ ಭಕ್ತಿಯ ಸಂದರ್ಭದಲ್ಲಿ ಜ್ಞಾನದ ವಿಕಲ್ಪಗಳಿಲ್ಲ ಅವನಿಗೆ. ಯಾವ ಸಮಯದಲ್ಲಿ ಅವನು ಜಿನೇಂದ್ರ ಪರಮೇಶ್ವರಿಯ ಭಕ್ತಿ ಮಾಡ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ಅವನಿಗೆ ತತ್ವವಿಚಾರ ತತ್ವಜ್ಞಾನದ ವಿಕಲ್ಪಗಳು ಬಂತು ಅಂದ್ರೆ ಆ ಭಕ್ತಿ ಆಗೋದಿಲ್ಲ. ಯಾಕೆ? ಭಕ್ತಿಯಲ್ಲಿ ಈ ವಿಕಲ್ಪಗಳ ಕೆಲಸ ಏನು? ಭಕ್ತಿ ಅತ್ಯಂತ ನಿರ್ಮಲವಾದಂತಹ ಶ್ರದ್ಧೆಯನ್ನ ಒಳಗೊಂಡು ಆ ಕೇವಲ ಜಿನೇಂದ್ರರ ಗುಣಸ್ತವನವನ್ನ ಮಾಡ್ತಾ ಇದೆ. ಅಲ್ಲಿ ಆ ಶುದ್ಧಿಗೆ ಮಾತ್ರ ಕೆಲಸ ಇದೆ. ಹಾಗಾಗಿ ಭಕ್ತ ಸಂಪೂರ್ಣ ಶುದ್ಧಾವಾನಾಗಿರ್ತಾನೆ. ಶುದ್ಧಿ ಇಲ್ಲದೆ ಭಕ್ತಿ ಇಲ್ಲ. ಶುದ್ಧಾವಾನಾಗಿರ್ತಕ್ಕಂತಹ ವ್ಯಕ್ತಿನೇ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ. ಒಂದು ಕಡೆಗೆ ಸಮಂತಭದ್ರ ಸ್ವಾಮಿ, ಪೂಜ್ಯಪಾದ ಸ್ವಾಮಿ ಇವರು ಮಾಡಿದಂತಹ ಸ್ತುತಿಗಳಿಗೆ ನಾವು ತಾತ್ವಿಕ ಸ್ತುತಿಗಳಂತೇವೆ. ಅವರು ತತ್ವಪೂರ್ವಕವಾಗಿ ಸ್ತುತಿ ಮಾಡ್ತಾರೆ. ಮಾನತುಂಗ ಸ್ವಾಮಿ ಭಕ್ತಿಪೂರ್ವಕವಾಗಿ ಸ್ತುತಿ ಮಾಡ್ತಾರೆ. ಹಾಗಾಗಿ ಭಕ್ತಾಂಬರದಲ್ಲಿ ವ್ಯತ್ಯಾಸ ಇದೆ. ಭಕ್ತಾಂಬರದ ಭಾಷೆ ಅತ್ಯಂತ ಸುಲಭ ಇದೆ, ಭಕ್ತಾಂಬರ ಅತ್ಯಂತ ಸರಳ ಇದೆ. ಭಕ್ತಾಂಬರದಲ್ಲಿ ಭಕ್ತಿಯ ಭಾವನೆಗಳ ಉತ್ಕಟವಾದಂತಹ ನಿರೂಪಣೆ ಇದೆ. ಅತ್ಯಂತ ಉಚ್ಚಕೋಟಿಯ ಭಕ್ತನ ಪರಿಣಾಮಗಳನ್ನ ಭಕ್ತಾಂಬರದಲ್ಲಿ ನಾವು ಕಾಣಬಹುದು. ಹಾಗಾಗಿ ಇಲ್ಲಿ ಜ್ಞಾನಕ್ಕೆ ಅಷ್ಟೊಂದು ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಬುದ್ಧ್ಯಾವಿನಾಪಿ, ಬುದ್ಧಿ ಇಲ್ಲದೆ ಹೋದ್ರೂ ಕೂಡ ನಾನು ಅತ್ಯಂತ ಸಂಕೋಚವನ್ನ ಬಿಟ್ಟು ನಿಮ್ಮ ಸ್ತುತಿಗೆ ನಾನು ಉದ್ಯತನಾಗಿದ್ದೇನೆ. ಯಾವ ರೀತಿ? ಬಾಲಕನಂತೆ. ಬಾಲಕ ಯಾವ ರೀತಿಯಾಗಿ ಚಂದ್ರನ ಬಿಂಬವನ್ನ ಹಿಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಬಾಲಕ ಯಾಕೆ ಮಾಡ್ತಾನೆ? ನಾವ್ಯಾಕೆ ಮಾಡೋದಿಲ್ಲ? ಬಾಲಕನಿಗೆ ನಮಕ್ಕಿಂತ ಆ ಚಂದ್ರಮ ಅತ್ಯಂತ ಇಷ್ಟ ಇದೆ.
ಚಂದ್ರ ಬಾಲಕನನ್ನ ಅತ್ಯಂತ ಆಕರ್ಷಣೆ ಮಾಡ್ತಾ ಇದ್ದಾನೆ. ಆದರೆ ನಮಗೆ ಅಷ್ಟೊಂದು ಆಕರ್ಷಣೆ ಅದೇ ಚಂದ್ರಮ ದಿನ ಬರ್ತಾನೆ ಹೋಗ್ತಾನೆ, ನಮಗೆ ವಿಶೇಷ ಇಲ್ಲ. ಆದರೆ बालक को तो चंद्रमा बहुत विशेष है, उसको बहुत अच्छा लगता है. वो चाहता है कि मैं झट से पकड़ लूं चंद्रमा को, लेकिन अपने को ऐसा नहीं लगता. क्यों? चंद्रमा तो रोज आता है रोज जाता है, इसमें नई बात क्या है. ಆದರೆ ಬಾಲಕನಿಗೆ ಪ್ರತಿಯೊಂದು ವಸ್ತು ಹೊಸದಿದೆ, ಅವನಿಗೆ ಅತ್ಯಂತ ಆಕರ್ಷಣೆ ಇದೆ. ಹಾಗಾಗಿ ಅವನು ತಕ್ಷಣ ಅದನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾನೆ. ಅದೇ ರೀತಿಯಾಗಿ ಮಾನತುಂಗ ಸ್ವಾಮಿ ಹೇಳ್ತಾರೆ, ಹೇ ಜಿನೇಂದ್ರ ಪರಮೇಷ್ಠಿ ಆದಿನಾಥ ಸ್ವಾಮಿ, ನಿಮ್ಮ ಪ್ರತಿಬಿಂಬವನ್ನು ನಾನು ಹಿಡಿಲಿಕ್ಕೆ ಹೋಗ್ತಾ ಇದ್ದೇನೆ. ಯಾರನ್ನ? ಜಿನೇಂದ್ರ ಪರಮೇಷ್ಠಿಯ ಬಿಂಬವನ್ನು ಹಿಡಿಯೋದು ಸಾಧ್ಯ ಇಲ್ಲ, ಅವರು ಅಶರೀರಿ ಆಗೋಗಿದ್ದಾರೆ. ಆ ಅಶರೀರಿಯ ಪ್ರತಿಬಿಂಬ ಯಾವುದು? ಯಾವ ಮುಂದಿನ ಶ್ಲೋಕದಲ್ಲಿ ಬರುತ್ತಲ್ಲ, ಯಾವ ಗುಣ ಸಮುದ್ರ ಇದೆ ಅದು ಆ ತೀರ್ಥಂಕರ ಪರಮೇಷ್ಠಿಯ ಪ್ರತಿಬಿಂಬ ಇದೆ. ಗುಣ ಸಮುದ್ರ ಮುಂದೆ ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತಾನ್. ಹೇ ಗುಣ ಸಮುದ್ರ, ನಿಮ್ಮ ಗುಣಗಳನ್ನ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಹಾಗಾದ್ರೆ ಮೂರನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಚಂದ್ರನ ಪ್ರತಿಬಿಂಬದ ಉದಾಹರಣೆ ಏನಕ್ಕೆ ಕೊಡ್ತಾ ಇದ್ದಾರೆ? ಚಂದ್ರನ ಪ್ರತಿಬಿಂಬ ಅದು ಆ ಅರ್ಹಂತ ಪರಮೇಷ್ಠಿಯ ಗುಣರೂಪಿ ಪ್ರತಿಬಿಂಬವನ್ನು ತೋರಿಸ್ತಾ ಇದೆ. ಯಾವ ರೀತಿ ಚಂದ್ರನನ್ನ ಹಿಡಿಯಕ್ಕಾಗೋದಿಲ್ಲ, ಆದ್ರೆ ಚಂದ್ರನ ಪ್ರತಿಬಿಂಬವನ್ನ ನಾನು ನೀರಲ್ಲಿ ನೋಡ್ತಾ ಇದ್ದೇನೆ, ಅದೇ ರೀತಿಯಾಗಿ ಆ ಅರ್ಹಂತ ಪರಮೇಷ್ಠಿಯನ್ನ ನಾನು ಹಿಡಿಯಕ್ಕಾಗೋದಿಲ್ಲ, ಸಾಕ್ಷಾತ್ ಅವರ ಸಾನ್ನಿಧ್ಯವನ್ನ ಪಡೆಯಕ್ಕಾಗೋದಿಲ್ಲ. ಆದರೆ ಅವರ ಗುಣಗಳನ್ನ ಸ್ಮರಿಸುವ ಮೂಲಕ, ಅವರ ಗುಣಸ್ತವನವನ್ನ ಮಾಡುವ ಮೂಲಕ ನಾನು ಅವರ ಪ್ರತಿಬಿಂಬವನ್ನ ಹಿಡಿಯುವ ಪ್ರಯತ್ನವನ್ನ ಮಾಡ್ತೇನೆ. ಅದು ಸಾಧ್ಯ, ಆ ಪ್ರತಿಬಿಂಬವನ್ನ ಹಿಡಿಯೋದು ಸಾಧ್ಯ ಇಲ್ಲ. ಆದರೂ ಕೂಡ ನಾನು ಎಲ್ಲ ಸಂಕೋಚವನ್ನ ಬಿಟ್ಟು ಆ ಸ್ತುತಿಯಲ್ಲಿ ಸಂಸ್ತವನದಲ್ಲಿ ಪ್ರವೃತ್ತನಾಗ್ತಾ ಇದ್ದೇನೆ. ಯಾಕೆ? ಭವಜಲೇ ಪತತಾಂ, ಈ ಭವಸಮುದ್ರದಿಂದ ನಾನು ಪಾರಾಗೋದಿದೆ, ಹಾಗಾಗಿ ನಾನು ಸ್ತುತಿ ಮಾಡಲಿಕ್ಕೆ ಪ್ರವರ್ತನಾಗಿದ್ದೇನೆ. ಮುಂದೆ ಇನ್ನು 4ನೇ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತಾನ್ ಕಸ್ತೆ ಕ್ಷಮ ಸುರಗುರು ಪ್ರತಿಮೋಪಿ ಬುದ್ಧ್ಯ. ವಕ್ತುಂ, ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಏನನ್ನ? ಗುಣಾನ್, ಗುಣಗಳನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಯಾರ ಗುಣಗಳು? ಪ್ರಥಮಂ ಜಿನೇಂದ್ರಂ, ಪ್ರಥಮ ಜಿನೇಂದ್ರರ ಗುಣಗಳನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಹೇಗಿದೆ ಪ್ರಥಮ ಜಿನೇಂದ್ರರ ಗುಣಗಳು? ಗುಣ ಸಮುದ್ರ. ವಕ್ತುಂ ಗುಣಾನ್ ಗುಣ ಸಮುದ್ರ, ನಿಮ್ಮ ಗುಣಗಳು ಸಮುದ್ರದಂತಿದೆ. ನಿಮ್ಮ ಗುಣಗಳು ಸಮುದ್ರದಂತೆ ಅಪಾರ ಇದೆ, ಸಮುದ್ರದಂತೆ ಗಂಭೀರ ಇದೆ, ಸಮುದ್ರದಂತೆ ಅಗಾಧ ಇದೆ, ಸಮುದ್ರದಂತೆ ಅನಂತ ಇದೆ. ವಕ್ತುಂ ಗುಣಾನ್ ಸಮುದ್ರ, ಗುಣ ಸಮುದ್ರ ಶಶಾಂಕ ಕಾಂತಾನ್. ಶಶಾಂಕ ಕಾಂತಾನ್, ಚಂದ್ರನಂತೆ ಅತ್ಯಂತ ಉಜ್ವಲವಾಗಿವೆ. ಯಾರ ಗುಣಗಳು? ಪ್ರಥಮ ಜಿನೇಂದ್ರ. ಆದಿನಾಥ ಸ್ವಾಮಿ, ನಿಮ್ಮ ಗುಣಗಳು ಅಗಾಧ ಇವೆ, ವಿಪುಲ ವಿಶಾಲ ಇವೆ, ಅನಂತ ಇವೆ, ಹಾಗೂ ಯಾವ ರೀತಿಯಾಗಿವೆ? ಅತ್ಯಂತ ಉಜ್ವಲ ಇವೆ. ಶಶಾಂಕ ಕಾಂತಾನ್, ಶಶಾಂಕನಂತೆ, ಚಂದ್ರನಂತೆ ಅತ್ಯಂತ ಉಜ್ವಲ ಇವೆ, ಚಂದ್ರನಂತೆ ಅತ್ಯಂತ ಸುಖದಾಯಿ ಇವೆ, ಚಂದ್ರನಂತೆ ಅತ್ಯಂತ ಶೀತಲದಾಯಿ ಇವೆ. ಮತ್ತೇನು ಹೇಳ್ತಾರೆ? ಕಸ್ತೆ ಕ್ಷಮ ಸುರಗುರು ಪ್ರತಿಮೋಪಿ ಬುದ್ಧ್ಯ. ಅಂತಹ ಅನಂತ ಅಗಾಧ ಗುಣಗಳನ್ನ, ಅಂತಹ ವಿಶಾಲವಾದ ಗುಣಗಳನ್ನ ಕಹತೆ ಕ್ಷಮಃ, ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆ? ಕಸ್ತೆ ಕ್ಷಮ ಸುರಗುರು ಪ್ರತಿಮೋಪಿ ಬುದ್ಧ್ಯ. ಸುರಗುರು, ದೇವತೆಗಳಿಗೂ ಗುರುಗಳಾದಂತಹ ಅನೇಕ, ಬ್ರಾಹ್ಮಣರಲ್ಲಿ ಬೃಹಸ್ಪತಿ ಇತ್ಯಾದಿಗಳು ಹೇಳ್ತಾರೆ, ಇಂತಹ ಅನೇಕ ಬುದ್ಧಿವಂತರು ಕೂಡ ನಿಮ್ಮ ಗುಣಗಳನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಸ್ತೆ ಕ್ಷಮ ಸುರಗುರು ಪ್ರತಿಮೋಪಿ ಬುದ್ಧ್ಯ ಅಂದ್ರೆ ಕಹ ತೇ ಕ್ಷಮಃ. ಕಹ ಅಂದ್ರೆ ಯಾರು, ತೇ ಅಂದ್ರೆ ನಿಮ್ಮ,
ಕ್ಷಮಃ ಸಾಮರ್ಥ್ಯವಾನಿದ್ದಾರೆ. ಅಂದ್ರೆ ಯಾರು ನಿಮ್ಮ ಗುಣಗಳನ್ನ ವರ್ಣನೆ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದಾರೆ? ಸುರಗುರು ಪ್ರತಿಮೋಪಿ ಬುದ್ಧ್ಯ. ಸುರೇಂದ್ರ ಇಂದ್ರರ ಗುರುಗಳು, ಅಂದ್ರೆ ಇಂದ್ರನಿಗಿಂತ ಜಾಸ್ತಿ ಬುದ್ಧಿ ಇರತಕ್ಕಂತಹ ವ್ಯಕ್ತಿಗಳು ಕೂಡ ನಿಮ್ಮ ಸ್ತುತಿಯನ್ನ ಮಾಡಲಿಕ್ಕೆ ಸಮರ್ಥ ಇಲ್ಲ. ಯಾವ ರೀತಿ ಉದಾಹರಣೆ ಕೊಡ್ತಾರೆ? ಕಲ್ಪಾಂತ ಕಾಲ ಪವನೋದ್ಧತ ನಕ್ರ ಚಕ್ರಂ. ಯಾವ ರೀತಿ? ಕಲ್ಪಾಂತ ಕಾಲ. ಎಂಥ ಕಾಲ ಇದೆ? ಕಲ್ಪಕಾಲ. ಕಲ್ಪ ಅಂತ ಹೇಳಿದ್ರೆ ವಾಯು, ಅತ್ಯಂತ ತೀವ್ರವಾದಂತಹ ವಾಯು. ಕಲ್ಪಾಂತ, ಅದು ಕೂಡ ಅಂತ ಹೇಳಿದ್ರೆ ಇನ್ನೂ ಜೋರಾದ ಗಾಳಿ, ಅಥವಾ ಸಮುದ್ರದಲ್ಲಿ ಬೀಸ್ತಕ್ಕಂತಹ ಅತ್ಯಂತ ಜೋರಾದ ಗಾಳಿ. ಸೊ ಕಲ್ಪಾಂತ ಕಾಲ ಪವನೋದ್ಧತ. ಪವನೋದ್ಧತ ಅತ್ಯಂತ ಏನ್ ಹೇಳ್ತಾರೆ, ಗಂಭೀರವಾದ ಅತ್ಯಂತ ಜೋರಾದ ಆ ಪವನ. ಕಲ್ಪಾಂತ ಕಾಲ ಪವನೋದ್ಧತ ನಕ್ರಚಕ್ರಂ. ನಕ್ರಚಕ್ರ ಅತ್ಯಂತ ಏನ್ ಹೇಳ್ತಾರೆ, ಛಿದ್ರ ಛಿದ್ರ ಮಾಡತಕ್ಕಂತಹ ಯಾವ ಆ ಸಮುದ್ರದಲ್ಲಿನ ಪವನ ಇದೆ, ಅದನ್ನ ಏನ್ ಹೇಳ್ತಾರೆ? ಕಲ್ಪಾಂತ ಕಾಲ ಪವನೋದ್ಧತ ನಕ್ರಚಕ್ರಂ ಕೋವಾ ತರೀತು ಮಲಮಂಬು ನಿಧಿಂಬುಜಾಭ್ಯಾಂ. ಕೋ ಅಂದ್ರೆ ಪುನಃ ಕಹ. ಕಹ ತರೀತುಂ. ತರೀತುಂ ಈಜು ಪಾರು ಮಾಡಲಿಕ್ಕೆ. ಏನನ್ನ? ಅಂಬುನಿಧಿಂ. ಅಂಬುನಿಧಿಂ ಸಮುದ್ರವನ್ನ. ಭುಜಾಭ್ಯಾಂ. ಭುಜಾಭ್ಯಾಂ ತನ್ನ ಬಾಹುಗಳಿಂದ. ಮೊದಲೇ ಸಮುದ್ರವನ್ನ ಯಾರು ಪಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಸಾಮಾನ್ಯ ಸಮುದ್ರವನ್ನೇ ಈಜಿ ತಮ್ಮ ಭುಜಗಳಿಂದ ಈಜಿ ಪಾರು ಮಾಡಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಇದೆ? ಸಮುದ್ರವನ್ನೇ ಪಾರು ಮಾಡೋದು ಸಾಧ್ಯ ಇಲ್ಲ. ಅಂತಹದ್ರಲ್ಲಿ ಯಾವ ಬಿರುಗಾಳಿ ಎದ್ದಂತಹ, ನಾವು ಹೇಳ್ತೀವಿ ಸುನಾಮಿ ಎದ್ದಂತಹ ಅಲೆಗಳಿದೆ, ಅತ್ಯಂತ ದೊಡ್ಡ ದೊಡ್ಡ ಅಲೆಗಳು ಹುಟ್ಟುತ್ತಾ ಇದೆ. ಅಂತಹ ಅಲೆಗಳಲ್ಲಿ ಸಮುದ್ರವನ್ನ ತನ್ನ ಬಾಹುಗಳಿಂದ ಪಾರು ಮಾಡಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಇದೆ? ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾರು ಕೂಡ ಆ ಸಮುದ್ರವನ್ನ ಈಜಿ ಪಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ಮಾನತುಂಗ ಸ್ವಾಮಿ ಹೇಳ್ತಾರೆ, ಹೇ ಸ್ವಾಮಿ, ನೀವು ಗುಣ ಸಮುದ್ರ ಇದ್ದೀರಾ. ಆ ಗುಣ ಸಮುದ್ರವನ್ನ ಪಾರು ಮಾಡಲಿಕ್ಕೆ ತಮ್ಮ ವಚನಗಳ ಮೂಲಕ, ತಮ್ಮ ಸ್ತುತಿಯ ಮೂಲಕ ಆ ಗುಣ ಸಮುದ್ರವನ್ನ ಹೇಳಲಿಕ್ಕೆ ಯಾರಿಂದಾದ್ರೂ ಸಾಧ್ಯ ಇದೆಯೇನು? ಯಾರಿಂದೂ ಸಾಧ್ಯ ಇಲ್ಲ. ಯಾವ ರೀತಿ ಸಮುದ್ರವನ್ನ ಪಾರು ಮಾಡೋದು ಸಾಧ್ಯ ಇಲ್ಲ, ಅದೇ ರೀತಿಯಾಗಿ ಗುಣರತ್ನಾಕರ, ಗುಣರೂಪಿ ಸಮುದ್ರ, ಅನಂತ ಗುಣಗಳಿರ್ತಕ್ಕಂತಹ ನಿಮ್ಮ ಸ್ವರೂಪವನ್ನ ನಿರೂಪಣೆ ಮಾಡೋದು ಯಾರ ಸ್ತೋತ್ರದಿಂದನೂ ಸಾಧ್ಯ ಇಲ್ಲ. ಅಂತಹದ್ರಲ್ಲಿ ಏನಾಗಿದೆ? ಈಗ ಸಮುದ್ರ ಇಲ್ಲ, ಸಮುದ್ರದಲ್ಲಿ ಸುನಾಮಿ ಅಲೆಗಳು ಬಂದಿದೆ. ಅದೇ ರೀತಿಯಾಗಿ ಹೇ ಅನಂತ ಪರಮೇಷ್ಠಿ, ನಿಮ್ಮ ಪರ್ಯಾಯ ಅವಸ್ಥೆಯಲ್ಲಿ ಅನಂತ ಜ್ಞಾನ, ಅನಂತ ಸುಖಗಳು ಪ್ರಕಟವಾಗಿವೆ. ಪ್ರತ್ಯಕ್ಷವಾಗಿ ಅನಂತ ಜ್ಞಾನ ಎಲ್ಲವೂ ಪ್ರಕಟವಾಗಿ ಕಾಣಿಸ್ತಾ ಇದೆ. ಅಂತಹ ಅನಂತ ದರ್ಶನ, ಅನಂತ ಜ್ಞಾನಗಳು ಪ್ರಕಟವಾಗಿ ಕಾಣಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಪ್ರಕಟ ಗುಣಗಳನ್ನ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಯಾರ ಮೂಲಕ ಸಾಧ್ಯ ಇದೆ? ಯಾರಿಗೂ ಸಾಧ್ಯ ಇಲ್ಲ. ಯಾಕೆ? ಒಂದು ಕಡೆಗೆ ಶಾಂತ ಸಮುದ್ರ ಇದೆ, ಇನ್ನೊಂದು ಕಡೆಗೆ ಅತ್ಯಂತ ದೊಡ್ಡ ದೊಡ್ಡ ಅಲೆಗಳಿದ್ದಂತಹ ಸಮುದ್ರ ಇದೆ. ಅದೇ ರೀತಿಯಾಗಿ ಇನ್ನೊಂದು ಕಡೆಗೆ ಆತ್ಮನ ಸ್ವರೂಪ ಇದೆ, ಇನ್ನೊಂದು ಕಡೆಗೆ ಆತ್ಮನ ದ್ರವ್ಯ ಸ್ವರೂಪ ಇದೆ, ಇನ್ನೊಂದು ಕಡೆಗೆ ಆತ್ಮನ ಪರ್ಯಾಯ ಸ್ವರೂಪ ಇದೆ. ದ್ರವ್ಯ ಸ್ವರೂಪ ಇನ್ನೂ ಪ್ರಕಟ ಆಗಿಲ್ಲ, ಆದ್ರೂ ಅದು ಕೂಡ ಗಂಭೀರ ಸಮುದ್ರ ತರ ಅನಂತ ಇದೆ. ಆದ್ರೆ ಇನ್ನೊಂದು ಕಡೆಗೆ ಪರ್ಯಾಯದಲ್ಲಿ ಆ ಗಂಭೀರ ಅನಂತ ಸಮುದ್ರದಂತಿರ್ತಕ್ಕಂತಹ ಆ ದ್ರವ್ಯ ಸ್ವಭಾವದಲ್ಲಿ ಅನಂತ ಗುಣಗಳ ಘಟತೆಯಾಗಿದೆ. ಹಾಗಾದ್ರದ್ದು ಜೋರು ಅಲೆಗಳು ಯಾವ ರೀತಿಯಾಗಿ ಸಮುದ್ರದಲ್ಲಿ ಹೇಳ್ತಾ ಇದೆ, ಅದೇ ರೀತಿಯಾಗಿ ಅನಂತ ಪರಮೇಷ್ಠಿಯಲ್ಲಿ ಪ್ರತಿ ಸಮಯ ಅನಂತ ಗುಣಗಳು ಪ್ರಕಟ ಆಗುತ್ತಾ ಇದೆ. ಪ್ರತಿ ಸಮಯ ಅನಂತ ಗುಣಗಳ ಅನಂತ ಪರ್ಯಾಯಗಳು ಪ್ರಕಟ ಆಗ್ತಾ ಇದೆ. ಹಾಗಾದ್ರೆ ಅನಂತ ಪರ್ಯಾಯಗಳನ್ನ ಯಾರ ಕೈಯಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆ ಪ್ರಭು? ಯಾರ ಕೈಯಿಂದನೂ ವರ್ಣನೆ ಮಾಡಕ್ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಸ್ತುತಿ ಯಾಕೆ ಮಾಡಬಾರ್ದು?
ಅವ್ರಿಗೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ. ಆದರೆ ಅವರು ಸ್ತುತಿ ಮಾಡ್ತಾ ಇದ್ದಾರೆ, ನಾನು ಸ್ತುತಿ ಮಾಡ್ತಾ ಇದ್ದೇನೆ. ಯಾಕೆ ಸ್ತುತಿ ಮಾಡ್ತಾ ಇದ್ದೇನೆ? ನನಗೆ ನಿಮ್ಮ ಗುಣ ಸಮುದ್ರವನ್ನ ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಗುಣ ಸಮುದ್ರದ ಸ್ತವನದ ಮೂಲಕ ನಾನೂ ಕೂಡ ನಿಮ್ಮ ರೀತಿಯಾಗಿ ಭವಸಮುದ್ರವನ್ನ ಪಾರು ಮಾಡಲಿಕ್ಕೆ ಅಭಿಲಾಷೆ ಹೊಂದಿದೆ. मैं भी उस गुण समुद्र को स्तवन करके इस संसार सागर से पार होना चाहता हूं, इसलिए आपकी ಸ್ತುತಿ करता हूं. तो ಇಲ್ಲಿ ಎರಡು ಇದೆ ನೋಡಿ ಸ್ಪಷ್ಟವಾಗಿ. ಭಕ್ತಾಂಬರವನ್ನ ನಾವು ಈ ರೀತಿಯಾಗಿ ಓದಿದ್ರೆ ನಮ್ಗೆ ಇನ್ನೂ ಲಾಭ ಆಗುತ್ತೆ. ಒಂದು ಕಡೆಗೆ ಶಶಾಂಕ ಕಾಂತಾನ್, ಒಂದು ಕಡೆಗೆ ಏನಿದೆ ಚಂದ್ರಮನ ಪ್ರತಿಬಿಂಬ ಇದೆ. ಅಲ್ಲೇನು ಹೇಳ್ತಿದ್ರು? ಇಂದು ಬಿಂಬಂ. ಇಲ್ಲಿ ಶಶಾಂಕ ಕಾಂತ, ಅಲ್ಲಿ ಚಂದ್ರನ ಪ್ರತಿಬಿಂಬ ಇದೆ ಮೂರನೇ ಪದ್ಯದಲ್ಲಿ. ಇಲ್ಲಿ ಚಂದ್ರನ ಕಾಂತಿ ಇದೆ. एक तरफ चंद्रमा का प्रतिबिंब और इस चौथे श्लोक में चंद्रमा की कांति या चंद्रमा का प्रकाश, और दूसरी तरफ एक तो गुण समुद्र और नीचे के लाइन में अंबुनिधि. ಒಂದು ಕಡೆ ಗುಣ ಸಮುದ್ರ ಇದೆ, ಇನ್ನೊಂದು ಕಡೆ ಅಂಬುನಿಧಿ ಇದೆ. ಆಚಾರ್ಯ ಏನು ಹೇಳ್ತಾ ಇದ್ದಾರೆ? ಒಂದು ಕಡೆಗೆ ಆಚಾರ್ಯರು ತಮ್ಮನ್ನು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಆದಿನಾಥ ಸ್ವಾಮಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಚಂದ್ರನ ಪ್ರತಿಬಿಂಬ ಇದೆ. ಆ ಚಂದ್ರನ ಪ್ರತಿಬಿಂಬ ಯಾವುದು? ನನ್ನ ಆತ್ಮನ ಯಾವ ಪ್ರತಿಬಿಂಬ ಇದೆ, ಆ ಪ್ರತಿಬಿಂಬ ಆ ಚಂದ್ರನ ಪ್ರತಿಬಿಂಬ ಇದೆ. ಆದ್ರೆ ಈ ಕಡೆಗೆ ಶಶಾಂಕ ಕಾಂತಾನ್, ಈ ಕಡೆಗೆ ಆ ಗುಣಗಳು ಅರ್ಹಂತ ಪರಮೇಶ್ವರಿಯಲ್ಲಿ ಪ್ರಕಟವಾಗಿದೆ. ಹಾಗಾಗಿ ಪ್ರತ್ಯಕ್ಷವಾಗಿ ಆ ಗುಣಗಳ ಪ್ರಕಾಶ ಅಲ್ಲಿ ಕಾಣಿಸ್ತಾ ಇದೆ. ಗುಣಗಳ ಪ್ರಕಾಶ ಪ್ರತ್ಯಕ್ಷದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಆ ಅರ್ಹಂತ ಪರಮೇಶ್ವರಿಯ ಗುಣಗಳಿಗೆ ಚಂದ್ರನ ಪ್ರಕಾಶವನ್ನ ಉಪಮೆಯಾಗಿ ಕೊಡ್ತಾರೆ. ಇನ್ನೊಂದು ಕಡೆಗೆ ಗುಣ ಸಮುದ್ರ ಇದೆ, ಇನ್ನೊಂದು ಕಡೆಗೆ ಅಂಬುನಿಧಿ ಇದೆ. ಗುಣ ಸಮುದ್ರ ಅಂಬುನಿಧಿಯಲ್ಲಿ ಎರಡರಲ್ಲೂ ವ್ಯತ್ಯಾಸ ಇದೆ. ನಾವು ಎರಡಕ್ಕೂ ಸಮುದ್ರ ಅಂತ ಕರಿತೇವೆ ಸಾಮಾನ್ಯವಾಗಿ. ಸಂಸ್ಕೃತದಲ್ಲಿ ಸಮುದ್ರ, ಅಂಬುನಿಧಿ ಎರಡೂ ಒಂದೇ ಅರ್ಥದಲ್ಲಿ ಪ್ರಯೋಗ ಆಗ್ತವೆ. ಆದರೆ ಎರಡೂ ಶಬ್ದಗಳಲ್ಲಿ ಪ್ರತ್ಯೇಕವಾದ ಅರ್ಥ ಇದೆ. ಒಂದು ಕಡೆಗೆ ಸಮುದ್ರ ಸಾಮಾನ್ಯ ಸಮುದ್ರ ಇದೆ, ಆದರೆ ಇನ್ನೊಂದು ಕಡೆಗೆ ಅಂಬುನಿಧಿ ಜಲವನ್ನ ಸಂಗ್ರಹ ಮಾಡ್ತಾ ಇದೆ. ಅಂದ್ರೆ ಅಂಬುನಿಧಿ ಅತ್ಯಂತ ಜೋರಾದ ಬಿರುಗಾಳಿ ಇರ್ತಕ್ಕಂತಹ, ದೊಡ್ಡ ದೊಡ್ಡ ಅಲೆಗಳಿರ್ತಕ್ಕಂತಹ ಸಮುದ್ರಕ್ಕೆ ಅಂಬುನಿಧಿ ಅಂತ ಕರೀತಾರೆ. ಅಂಬುನಿಧಿಯಲ್ಲಿ ಜೋರಾದ ದೊಡ್ಡ ಅಲೆಗಳು ಕಾಣಿಸ್ತಾ ಇದೆ. ಗುಣ ಸಮುದ್ರದಲ್ಲಿ ಅಲ್ಲಿ ಮಾತ್ರ ಗಂಭೀರವಾದ ಸಮುದ್ರ ಇದೆ. ಎರಡರಲ್ಲೂ ವ್ಯತ್ಯಾಸ ಇದೆಯಲ್ಲ. ಆ ಕಡೆಗೆ ಒಂದು ದ್ರವ್ಯ ಸ್ವಭಾವ ಇದೆ, ಇನ್ನೊಂದು ಕಡೆಗೆ ಪರ್ಯಾಯ ಸ್ವಭಾವ ಇದೆ. ಯಾವ ದ್ರವ್ಯ ಸ್ವಭಾವ ಇದೆ ಅದು ಅತ್ಯಂತ ಗಂಭೀರ ಇದೆ, ಆದರೆ ಯಾವ ಪರ್ಯಾಯ ಸ್ವರೂಪ ಇದೆ ಅದು ಅತ್ಯಂತ ಕೋಲಾಹಲಮಯ ಇದೆ. ಯಾರದ್ದು? ಅರ್ಹಂತ ಪರಮೇಶ್ವರಿಯ ಪರ್ಯಾಯ ಸ್ವಭಾವ ನೋಡಿದ್ರೆ ಅಲ್ಲಿ ಶುದ್ಧ ಪರ್ಯಾಯಗಳ ಉತ್ಪತ್ತಿ ಪ್ರತಿ ಸಮಯ ಆಗುತ್ತಾ ಇದೆ. ನನ್ನ ಪರ್ಯಾಯದ ಸ್ವರೂಪವನ್ನ ನೋಡಿದ್ರೆ ಅಲ್ಲೂ ಕೂಡ ಅತ್ಯಂತ ಕೋಲಾಹಲ ಇದೆ. ಅಲ್ಲಿ ರಾಗದ್ವೇಷದ ಕೋಲಾಹಲ ಇದೆ. ಕಲ್ಪಾಂತ ಕಾಲ, ಕಲ್ಪ ಒಂದು ಕಡೆಗೆ ಗಾಳಿಗೆ ಕರೀತಾರೆ, ಇನ್ನೊಂದು ಕಡೆಗೆ ಕಲ್ಪ ವಿಕಲ್ಪ, ಆತ್ಮನ ವಿಕಲ್ಪಗಳು. ಜ್ಞಾನದಲ್ಲಿ ಪ್ರತಿ ಸಮಯ ಹುಟ್ಟತಕ್ಕಂತಹ ವಿಕಲ್ಪಗಳು. ಆ ವಿಕಲ್ಪಗಳ ಮೂಲಕ ನನ್ನ ಅಂತರಂಗ ಅತ್ಯಂತ ಕೋಲಾಹಲ ಇದೆ. ಆ ಅತ್ಯಂತ ಕೋಲಾಹಲ ಇರ್ತಕ್ಕಂಥದ್ದು ನನ್ನ ಪರ್ಯಾಯ ಸ್ವರೂಪ ಇದೆ. ಆದಿನಾಥ ಸ್ವಾಮಿಯ ಪರ್ಯಾಯ ಸ್ವರೂಪವನ್ನು ನೋಡಿದ್ರೆ ಅಲ್ಲಿ ಅನಂತ ಗುಣಗಳ ಪ್ರಗಟತೆ ಇದೆ. ಅನಂತ ಗುಣಗಳ ಶುದ್ಧ ಪರ್ಯಾಯಗಳು ನನಗೆ ಕಾಣಿಸ್ತಾ ಇದೆ. ಯಾವ ರೀತಿ ಅಂತರಂಗದಲ್ಲಿ ಶುದ್ಧ ಜ್ಞಾನ ಇದೆ, ಅದೇ ರೀತಿಯಾಗಿ ಬಹಿರಂಗದಲ್ಲಿ ಶುದ್ಧ ಜ್ಞಾನ. ಯಾವ ರೀತಿಯಾಗಿ ಅಂತರಂಗದಲ್ಲಿ ಶಾಶ್ವತ ಸುಖ ಇದೆ, ಅದೇ ರೀತಿಯಾಗಿ ಬಹಿರಂಗದಲ್ಲೂ ಶಾಶ್ವತ ಸುಖ ಕಾಣಿಸ್ತಾ ಇದೆ. ಅಂದ್ರೆ ಅಂತರಂಗ ಬಹಿರಂಗ ಎರಡೂ ಕಡೆಗೂ ಕೂಡ ಅತ್ಯಂತ ಶುದ್ಧ पर्यायಗಳ ಪ್ರಗಟತೆ प्रत्यक्ष रूप से दिखाई देता है। इसलिए एक तरफ तो गुण समुद्र जो बहिरंग रूप से अत्यंत कोलाहल दिखता है, ऐसा अंबुनिधि
तो अम्बुनिधि और गुण समुद्र दोनों की उपमा आचार्य सार्थक रूप से द्रव्य स्वभाव और पर्याय स्वरूप के लिए देते हैं। इस प्रकार से समझना तो भक्तांबर का जो आध्यात्मिक पक्ष है वो अच्छी तरह से समझ में आ सकता है। तो वक्तुम गुणान गुण समुद्र ಈ ಶ್ಲೋಕ ಆದ ನಂತರ ಇನ್ನು 5ನೇ ಶ್ಲೋಕದಲ್ಲಿ ಮಾನತುಂಗ ಸ್ವಾಮಿ ಸ್ತುತಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. 5ನೇ ಶ್ಲೋಕ ಸೋಹಂ ತಥಾಪಿ ತವ ಭಕ್ತಿ ವಶಾನ್ ಮುನೀಶ ಕರ್ತುಂ ಸ್ತವಂ ವಿಗತ ಶಕ್ತಿರಪಿ ಪ್ರೀತ್ಯಾತ್ಮವೀರ್ಯಮವಿಚಾರ್ಯ ಮೃಗೇಂದ್ರಂ ನಭೇತಿ ಕಿಂ ನಿಜ ಶಿಶೋ ಪರಿಪಾಲನಾರ್ಥಂ. ನೋಡಿ, ಭಕ್ತನ ಯಾವ ಉಜ್ವಲವಾದ ಪ್ರಕಟತೆಯನ್ನ ತೋರಿಸ್ತಾ ಇದ್ದಾರೆ. ಈ ಭಕ್ತಾಂಬರದ ಮೂಲಕ ನಾವು ಭಕ್ತನ ವಾಸ್ತವಿಕವಾದ ಮಾನಸಿಕ ಹಿನ್ನೆಲೆಯನ್ನ ತಿಳಿಯೋದಿದೆ. ಎಷ್ಟು ಅದ್ಭುತ ಇದೆ. ನಾವು ಎಷ್ಟೆಲ್ಲ ದಿನದಿಂದ ಭಕ್ತಿ ಮಾಡ್ತಾ ಇದ್ದೇವೆ, ಎಷ್ಟೆಲ್ಲ ದಿನದಿಂದ ಸ್ತುತಿ ಮಾಡ್ತೇವೆ, ಎಷ್ಟೆಲ್ಲ ದಿನದಿಂದ ಪೂಜೆಯನ್ನ ಮಾಡ್ತೇವೆ. ಆದ್ರೆ ಮಾನತುಂಗ ಸ್ವಾಮಿ ಯಾವ ರೀತಿಯಾಗಿ ಸ್ತುತಿ ಮಾಡ್ತಾ ಇದ್ದಾರೆ, ಅದು ವಾಸ್ತವಿಕ ಸ್ತುತಿ ಇದೆ. ಸಮಯ ಸಾರದಲ್ಲಿ ಮುಂದೆ ಬರುತ್ತೆ, ಅದರ ಚರ್ಚೆಯನ್ನ ಈಗ ಮಾಡೋದಿಲ್ಲ, ಆ ಸಂದರ್ಭದಲ್ಲಿ ಬರುತ್ತೆ. ನಿಜವಾದ ಭಕ್ತಿ ಯಾವುದು? ಮಾನತುಂಗ ಸ್ವಾಮಿ ವ್ಯವಹಾರ ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ, ಇನ್ನು ನಿಶ್ಚಯ ಭಕ್ತಿಯನ್ನ ತೋರಿಸ್ತಾ ಇಲ್ಲ. ವ್ಯವಹಾರ ಭಕ್ತಿ किस प्रकार से होनी चाहिए? सोहम तथापि तव भक्ति वशान मुनीश. सो अहम, ಹಾಗಾಗಿ ನಾನು, ತವ ಭಕ್ತಿ ವಶಾತ್, ನಿಮ್ಮ ಭಕ್ತಿಯ ವಶದಿಂದ, ತವ ಭಕ್ತಿ ವಶಾತ್, ನಿಮ್ಮ ಭಕ್ತಿಯ ವಶದಿಂದ ಏನ್ ಮಾಡ್ತಾ ಇದ್ದಾನೆ? ತಥಾಪಿ, ಆದ್ರೂ ಕೂಡ ಏನು? 4ನೇ ಪದ್ಯವನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು. 4ನೇ ಪದ್ಯದಲ್ಲಿ ಏನ್ ಹೇಳಿದ್ರು? ಕಲ್ಪಾಂತ ಕಾಲ ಪವನೋದ್ಧತ ನಕ್ರ ಚಕ್ರಂ ಕೋವಾತರೀತು ಮಲಬಂಬು ನಿಧಿಂ ಭುಜಾಭ್ಯಾಂ. ತನ್ನ ಬಾಹುಗಳಿಂದ ಸಮುದ್ರವನ್ನ ಪಾರು ಮಾಡಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಇದೆ? ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಹಾಗಾದ್ರೆ ನನ್ನ ಕೈಯಿಂದನೂ ನಿಮ್ಮ ಗುಣಗಳನ್ನ ವರ್ಣನೆ ಮಾಡೋದು ಸಾಧ್ಯವೇ ಇಲ್ಲ. ನಿಮ್ಮ ಅಗಾಧ ಅನಂತ ಕ್ಷಾಯಿಕ ಗುಣಗಳನ್ನ ನಿರೂಪಣೆ ಮಾಡೋದು ನನ್ನಿಂದ ಸಾಧ್ಯನೇ ಇಲ್ಲ. ತಥಾಪಿ, ಆದ್ರೂ ಕೂಡ, ತವ ಭಕ್ತಿ ವಶಾತ್, ನಿಮ್ಮ ಭಕ್ತಿಯ ವಶದಿಂದ, आपकी भक्ति के वश होकर, ऐसा संसार में होता है कि मैं कर तो नहीं सकता लेकिन फिर भी प्रयत्न तो करता हूं, कोशिश तो करता हूं. तो कोशिश क्यों करता है जब पता है कि नहीं कर सकता? कोशिश क्यों करता है? कि रहा नहीं जाता, इसलिए कोशिश करता हूं. तो मानतुंग स्वामी कहते हैं कि मैं भी, मुझे पता है कि आपके अतीन्द्रिय गुणों का वर्णन मेरे से नहीं हो सकता, फिर क्यों वर्णन करते हो? कि मुझे रहा नहीं जाता, इसलिए वर्णन करता हूं. कि आपके गुणों की महिमा इतनी आती है, आपके गुणों का जो उज्जवल कांति है इतना मुझे प्रभावित करता है कि मुझे आपके गुणों का वर्णन किए बिना रहा नहीं जाता. इसलिए तव ಭಕ್ತಿ ವಶಾತ್, ನಿಮ್ಮ ಭಕ್ತಿಯ ವಶನಾಗಿ ನಾನು ವರ್ಣನೆ ಮಾಡ್ಲಿಕ್ಕೆ ಹೊರಟಿದ್ದೆ. ಸೋಹಂ ತಥಾಪಿ, ಆದ್ರೂ ಕೂಡ ನಾನು, ತವ ಭಕ್ತಿ ವಶಾತ್, ನಿಮ್ಮ ಭಕ್ತಿಯ ವಶದಿಂದ, ಮುನೀಶ, ಮುನಿ ಮಾತ್ರ ಹೇಳ್ತಿಲ್ಲ, ಮುನೀಶ, ಮುನಿಗಳ ಈಶ, ಎಲ್ಲ ಯತೀಂದ್ರರಿಗೆ ನಾಯಕ ಯಾರು? ತೀರ್ಥಂಕರ ಪರಮೇಷ್ಠಿ. ಮುನೀಶ, ಮುನಿಗಳಿಗೂ ಕೂಡ ಈಶ ಅಂದ್ರೆ ಪ್ರತಿಯೊಬ್ಬ ಮುನಿಗೆ, ಪ್ರತಿಯೊಬ್ಬ ಸಾಧು ಪರಮೇಷ್ಠಿಗೆ ಎಲ್ಲರಿಗೂ ಕೂಡ ಒಬ್ಬನೇ ನಾಯಕ, ಅದು ತೀರ್ಥಂಕರ ಪರಮೇಷ್ಠಿ. ಸೊ ಮುನೀಶ, ಮುನೀಂದ್ರ ಅಥವಾ ಮುನೀಶ, ಹೇ ಮುನೀಶ, ನಾನು ನಿಮ್ಮ ಗುಣಗಳನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನಂತ ಗುಣಗಳ ಸ್ವರೂಪವನ್ನ ನಿಮ್ಮ ಪರ್ಯಾಯದಲ್ಲಿ ಪ್ರಕಟ ಆಗಿದೆ. ಆದರೂ ಕೂಡ ನಿಮ್ಮ ಭಕ್ತಿಯ ವಶದಿಂದ ನನಗೆ ನಿಮ್ಮ ಗುಣನೆ ಮಾಡದೆ ಇರಕ್ಕಾಗ್ತಾ ಇಲ್ಲ. ಸಂಸಾರದಲ್ಲಿ ಇಂಥ ಎಷ್ಟು ಪ್ರಸಂಗಗಳು ಬರುತ್ತೆ, ಆಗೋದಿಲ್ಲ, ಆದ್ರೂ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆ ಪ್ರಯತ್ನ ಮಾಡ್ತಾ ಇದ್ದೇನೆ? ನನಗೆ ಅದರ ಮಹಿಮೆಯನ್ನ ತಡೆಯಕ್ಕಾಗ್ತಾ ಇಲ್ಲ.
ಆ ವಿಚಾರವನ್ನ ನನಗೆ ಮನಸ್ಸಲ್ಲಿ ಇಟ್ಟುಕೊಳ್ಳಕ್ಕಾಗುತ್ತಾ ಇಲ್ಲ. ಆ ವ್ಯಕ್ತಿಯ ಬಗ್ಗೆ ನನಗೆ ಹೇಳದೆ ಇರಕ್ಕಾಗುತ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ನನಗೆ ಅಷ್ಟು ಅತಿಯಾದ ಮಹತ್ವ, ಅತಿಯಾದ ಮಹಿಮೆ ಬರ್ತಾ ಇದೆ. ಹಾಗೆ ಮಾನತುಂಗ ಸ್ವಾಮಿಗೆ ಅವರ ಅಂತರಂಗದಲ್ಲಿ ಆದಿನಾಥ ಸ್ವಾಮಿಯ ಬಗ್ಗೆ ಎಷ್ಟು ಮಹಿಮೆ ಬರ್ತಾ ಇದೆ, ಎಷ್ಟು ಮಹಾನತೆ ಅನ್ನಿಸ್ತಾ ಇದೆ. ಆ ಗುಣಗಳು ಅವರನ್ನ ಎಷ್ಟು ಪ್ರಭಾವಕ್ಕೆ ಒಳಪಡಿಸಿದೆ ಅಂದ್ರೆ ಅವುಗಳನ್ನ ನಿರೂಪಣೆ ಮಾಡದೆ ಇರಕ್ಕಾಗುತ್ತಾ ಇಲ್ಲ. ಅಂತರಂಗದ ಭಾವನೆಗಳು ಹೊರಗೆ ತನ್ನಿಂದ ತಾನು ಪ್ರಸ್ಫುಟಿತ ಆಗುತ್ತಾ ಇವೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಹೇ ಮುನೀಶ, ನಿಮ್ಮ ಭಕ್ತಿಯ ವಶದಿಂದ ನಾನು ಭಕ್ತಿಯನ್ನ ಮಾಡಲಿಕ್ಕೆ ಉದ್ಯತನಾಗಿದ್ದೇನೆ. ಯಾವ ರೀತಿಯಾಗಿ? ಕರ್ತುಂ ಸ್ತವಂ ವಿಗತ ಶಕ್ತಿರಪಿ ಪ್ರವೃತ್ತ. ಹಾಗಾಗಿ ನಾನು ಸ್ತವಂ ಕರ್ತುಂ, ನಾನು ಸ್ತುತಿಯನ್ನ ಮಾಡಲಿಕ್ಕೆ ಯಾವ ರೀತಿಯಾಗಿ? ವಿಗತ ಶಕ್ತಿರಪಿ ಪ್ರವೃತ್ತ. ವಿಗತ ಶಕ್ತಿ ಅಂದ್ರೆ ಶಕ್ತಿ ಇಲ್ಲದವನಾಗಿಯೂ ಕೂಡ, ವಿಗತ ಶಕ್ತಿ ಅಪಿ, ಶಕ್ತಿ ಇಲ್ಲದವನಾಗಿಯೂ ಕೂಡ ಅಂದ್ರೆ ನನ್ನಲ್ಲಿ ನಿಮ್ಮನ್ನ ವರ್ಣನೆ ಮಾಡುವ ಶಕ್ತಿ ಇಲ್ಲ, ಆದ್ರೂ ಕೂಡ ಕರ್ತುಂ ಸ್ತವಂ, ಆದ್ರೂ ಕೂಡ ಮಾಡಲಿಕ್ಕೆ ಉದ್ಯತನಾಗಿದ್ದಾನೆ. मतलब विगत शक्ति ही अपि, शक्ति का नहीं होते हुए भी कर्तुम स्तवम, मैं स्तवन करने के लिए उद्यत हुआ हूं. क्यों? क्योंकि तव भक्ति वशात, ನಿಮ್ಮ ಭಕ್ತಿಯ ವಶದಿಂದ ನಾನು ಹೀಗೆ ಮಾಡ್ತಾ ಇದ್ದೇನೆ. ಸೊ ಮುಂದೇನು ಹೇಳ್ತಾರೆ? ಉದಾಹರಣೆಯನ್ನ ಕೊಡ್ತಾರೆ. ಮತ್ತೆ ಯಾಕೆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ? ಎಲ್ಲ ಪದ್ಯದಲ್ಲಿ ಜೀವಕ್ಕೆ ಅರ್ಥ ಆಗೋದಿಲ್ಲ, ಅದನ್ನ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ನನ್ನ ಅಂತರಂಗದ ಭಾವನೆಗಳೇನಿದೆ ಅದನ್ನ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಆ ಮೂಲಕ ನಮಗೂ ಕೂಡ ಪ್ರೇರಣೆ ಕೊಡ್ತಾ ಇದ್ದಾರೆ. ಭಕ್ತನ ಹೃದಯದ ಭಾವನೆಗಳು ಯಾವ ರೀತಿಯಾಗಿರ್ಬೇಕು? ಪ್ರೀತ್ಯಾತ್ಮ ವೀರ್ಯಂ ಅವಿಚಾರ್ಯ ಮೃಗೀ ಮೃಗೇಂದ್ರಂ, ಪ್ರೀತಿ ಆತ್ಮ ಅವಿಚಾರ್ಯ, ವೀರ್ಯ ಅವಿಚಾರ್ಯ. ಆತ್ಮ ವೀರ್ಯ ಅವಿಚಾರ್ಯ ಅಂದ್ರೆ ಆತ್ಮವೀರ್ಯ, ತನ್ನ ಶಕ್ತಿಯನ್ನ, ಆತ್ಮ ತನ್ನ ಸ್ವ, ವೀರ್ಯ ಶಕ್ತಿ, ಅವಿಚಾರ್ಯ ಯೋಚನೆ ಮಾಡ್ದೇನೆ. ಏನ್ ಹೇಳ್ತಾ ಇದ್ದಾರೆ? ತನ್ನ ಶಕ್ತಿಯನ್ನ ಯೋಚನೆ ಮಾಡ್ದೇನೆ. ಮೃಗೀ ಮೃಗೇಂದ್ರಂ, ಮೃಗಿ, ಮೃಗಿ ಅಂದ್ರೆ ಜಿಂಕೆ. ಏನ್ ಮಾಡ್ತಾ ಇದೆ? ಮೃಗೇಂದ್ರಂ, ಮೃಗಗಳೇಂದ್ರ ಯಾರು? ಸಿಂಹ. ಅದನ್ನೇನ್ ಮಾಡುತ್ತೆ? ಏನ್ ಮಾಡ? ನಾಭೀತಿ ಕಿಂ ನಿಜ ಶಿಶೋ ಪರಿಪಾಲನಾರ್ಥಂ, ನಿಜ ಶಿಶೋ ಪರಿಪಾಲನಾರ್ಥಂ, ನಿಜ ಶಿಶೋ ತನ್ನ ಶಿಶುವನ್ನ ಪರಿಪಾಲನಾರ್ಥಂ ಪರಿಪೋಷಿಸ್ಲಿಕ್ಕಾಗಿ, ಪೋಷಿಸ್ಲಿಕ್ಕಾಗಿ, ಪಾಲನೆ ಮಾಡಲಿಕ್ಕಾಗಿ. ಹೆಂಗೆ? ಪರಿ ಚೆನ್ನಾಗಿ ತನ್ನ ಶಿಶುವನ್ನ ಪಾಲನೆ ಮಾಡಲಿಕ್ಕಾಗಿ. ನಾಭೀತಿ ಕಿಂ ಮೃಗೇಂದ್ರಂ ನಾಭೀತಿ ಕಿಂ, ಆ ಮೃಗೇಂದ್ರನನ್ನ, ಆ ಮೃಗ ಅಂದ್ರೆ ಆ ಜಿಂಕೆ ಏನ್ ಮಾಡುತ್ತೆ? ಆ ಜಿಂಕೆ ಆ ಸಿಂಹನನ್ನ ಎದುರಿಸೋದಿಲ್ವೇನೋ? ಖಂಡಿತವಾಗಿ ಎದುರಿಸುತ್ತೆ. ಯಾಕೆ? ಎರಡನೇ ಪದ್ಯದಲ್ಲಿ ಪ್ರೀತ್ಯ, ಪ್ರೀತ್ಯ, ಪ್ರೀತ್ಯ ಆತ್ಮ ವೀರ್ಯ ಅವಿಚಾರ್ಯ, ಪ್ರೀತಿಯಿಂದ, ಅತ್ಯಂತ ಪ್ರೀತಿ. ಆ ಜಿಂಕೆಗೆ ತನ್ನ ಮಗುವಿನಲ್ಲಿ ಎಷ್ಟು ಪ್ರೀತಿ ಇದೆ. ಜಿಂಕೆಗೆ ಮಗುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಮಗುವಿನಕ್ಕಿಂತ ದೊಡ್ಡದು ತನ್ನ ಪ್ರಾಣನೂ ಇಲ್ಲ. ಏನ್ ಹೇಳ್ತಾ ಇದ್ದಾರೆ? ಆ ಜಿಂಕೆಗೆ ಆ ತನ್ನ ಮಗುವಿಗಿಂತ ದೊಡ್ಡದು ಯಾವುದೂ ಇಲ್ಲ. ಯಾವುದು ಇಲ್ಲ ಅಂದ್ರೆ ತನ್ನ ಪ್ರಾಣ ಕೂಡ ತನ್ನ ಮಗುವಿನಕ್ಕಿಂತ ದೊಡ್ಡದಿಲ್ಲ. तो वो हिरण अपने प्राण को भी त्याग करने के लिए तैयार है. किसके लिए? अपने शिशु के लिए. क्यों? क्योंकि प्रीत्या, अपने शिशु से वो इतना प्यार करती है कि वो अपना प्राण भी त्याग करने के लिए तैयार है. तो क्या करती है कि यदि सिंह उस हिरण के बच्चे के ऊपर आक्रमण करता है तो वो हिरण भाग नहीं जाता वहां से. ಹಿರಣ್ ಕಿ ಶಕ್ತಿ ಕಿತ್ನಿ? ಜಿಂಕೆಗೆ ಎಷ್ಟು ಶಕ್ತಿ ಇದೆ? ಎಷ್ಟು ಶಕ್ತಿ ಇದೆ ಅದಕ್ಕೆ? ಸಿಂಹನನ್ನ ಹೊಡಿಲಿಕ್ಕೆ ಸಾಧ್ಯ ಇದೆಯೇನೋ ಜಿಂಕೆ? ಜಿಂಕೆ ಗೊತ್ತಿಲ್ವೇನು?
ಜಿಂಕೆ ಗೊತ್ತಿಲ್ಲ, ನಾನು ಸಿಂಹನನ್ನ ಹೊಡೆಯಕ್ಕೆ ಸಾಧ್ಯ ಇಲ್ಲ ಅನ್ನೋದು ಜಿಂಕೆಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಗೊತ್ತಿದ್ದು ಏನ್ ಮಾಡ್ತಾ ಇದೆ? ಗೊತ್ತಿದ್ದು ಪುನಃ ಆ ಸಿಂಹನನ್ನ ಎದುರಿಸ್ಲಿಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಯಾಕೆ ಎದುರಿಸ್ಲಿಕ್ಕೆ ಹೋಗ್ತಾ ಇದೆ? ಅದಕ್ಕೆ ಗೊತ್ತಿದ್ದು ಕೂಡ ಎದುರಿಸ್ಲಿಕ್ಕೆ ಹೋಗ್ತಾ ಇದೆ. ಕಾರಣ, ತನ್ನ ಶಿಶುವಿನಲ್ಲಿ ಅತಿಯಾದ ಪ್ರೀತಿ ಇದೆ. ಪ್ರೀತ್ಯ ಆತ್ಮವೀರ್ಯಂ ಅವಿಚಾರ್ಯ. ಪ್ರೀತಿಯ ಕಾರಣದಿಂದಾಗಿ ತನ್ನ ಶಕ್ತಿಯನ್ನ ಅದು ಮರೆತು ಬಿಡುತ್ತೆ. ಏನ್ ಹೇಳ್ತಾ ಇದ್ದಾರೆ? ಜಿಂಕೆ ಶಿಶುವಿನ ಬಗ್ಗೆ ಇರತಕ್ಕಂತಹ ಅತಿಯಾದ ಪ್ರೀತಿಯ ವಶದಿಂದ ತನ್ನ ಶಕ್ತಿಯನ್ನ ಮರೆತು ಬಿಡುತ್ತೆ. क्या कहते हैं? शिशु के ऊपर जो हिरण का प्रेम है, उस प्रेम के वश होकर हिरण अपनी शक्ति को भूल जाती, भूल चुकी हो। जो उसकी शक्ति है, उस शक्ति का भान ही नहीं है उसको कि मेरी शक्ति कितनी और सिंह का शक्ति कितनी, और वो शक्ति को भूल चुका है। इसी प्रकार मानतुंग स्वामी कहते हैं कि मैं भक्त बनकर, मैं बालक बनकर आपके सामने आया हूं, तो मैं अपनी शक्ति को भूल चुका हूं. ನಾನು ನನ್ನ ಶಕ್ತಿಯನ್ನ ಮರೆತು ಬಿಟ್ಟಿದ್ದೇನೆ. ಯಾಕಾಗಿ? ಪ್ರೀತ್ಯ ಆತ್ಮವೀರ್ಯಂ ಅವಿಚಾರ್ಯ. ನನಗೂ ಕೂಡ ನಿಮ್ಮ ಗುಣಗಳಲ್ಲಿ, ನನಗೂ ಕೂಡ ನಿಮ್ಮ ಗುಣ ಸಮುದ್ರದಲ್ಲಿ ಅತಿಯಾದ ಪ್ರೀತಿ ಇದೆ. ಆ ಅತಿಯಾದ ಪ್ರೀತಿಯ ವಶದಿಂದ ನಾನು ನನ್ನ ಶಕ್ತಿಯನ್ನ ಮರೆತು ವಕ್ತುಂ ಗುಣಾನ್ ಗುಣ ಸಮುದ್ರ, ನಿಮ್ಮ ಗುಣ ಸಮುದ್ರವನ್ನ ವರ್ಣನೆ ಮಾಡಲಿಕ್ಕೆ ಉದ್ಯತನಾಗಿದೆ. ಹಾಗಾದ್ರೆ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ? ಒಂದೊಂದು ಶ್ಲೋಕದಲ್ಲಿ ಕೂಡ ಆಚಾರ್ಯರು ಭಕ್ತನ ಲಘುತೆಯನ್ನ, ಭಕ್ತನ ಮಾನಸಿಕ ಹಿನ್ನೆಲೆಯನ್ನ ಹಾಗೂ ಆ ತೀರ್ಥಂಕರ ಪರಮೇಷ್ಠಿಯ ದಿವ್ಯ ಅಗಾಧ ಗುಣಸ್ತವನವನ್ನ ಹೇಳ್ತಾ ಇದ್ದಾರೆ. ನಾವು ಇಲ್ಲಿವರೆಗೆ ಅರಹಂತ ಪರಮೇಷ್ಠಿಯನ್ನ ನೋಡಿದ್ರೆ ಏನ್ ನೋಡ್ತೇವೆ? ಅರಹಂತ ಪರಮೇಷ್ಠಿಯನ್ನ ನೋಡಿದ್ರೆ ಏನ್ ಕಾಣಿಸುತ್ತೆ? ಮಾನತುಂಗ ಸ್ವಾಮಿಗೆ ಗುಣ ಸಮುದ್ರ ಕಾಣಿಸ್ತಾ ಇದೆ. ನಮಗೇನ್ ಕಾಣಿಸುತ್ತೆ? ಜಿನಬಿಂಬ ಕಾಣಿಸುತ್ತೆ. ಜಿನಬಿಂಬ ಹೆಂಗ್ ಕಾಣಿಸುತ್ತೆ? ಜಿನಬಿಂಬದಲ್ಲೂ ಕೂಡ ನಮಗೆ ರಾಗದ್ವೇಷಗಳು ಕಾಣಿಸುತ್ತೆ. ವೀತರಾಗತೆ ಕಾಣಿಸುತ್ತೇನು? ವೀತರಾಗ ಜಿನಬಿಂಬ ಇದೆ. ವೀತರಾಗ ಜಿನಬಿಂಬದಲ್ಲೂ ಕೂಡ ನಾನು ಮಾತ್ರ ರಾಗವನ್ನೇ ನೋಡ್ತೇನೆ. ಮೂರ್ತಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಮೂರ್ತಿ ಹಸನ್ಮುಖಿಯಾಗಿದೆಯೋ, ಹಾಸ್ಯ ರತಿ ಅರತಿ ಶೋಕ ಭಯ ಜಿಗುಪ್ಸ ಎಲ್ಲ ಏನಿದೆ, ಎಲ್ಲ ಕಷಾಯಗಳಿದೆ. ಹಾಗಾದ್ರೆ ಅರಹಂತ ಪರಮೇಷ್ಠಿಯಲ್ಲಿ ಏನ್ ಕಾಣಿಸ್ಬೇಕಿದೆ? ಅರಹಂತ ಪರಮೇಷ್ಠಿಯಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಜಿನಬಿಂಬ ಕಾಣಿಸುತ್ತೆ, ಪರೋಕ್ಷವಾಗಿ ಅನೇಕ ದುಃಖಗಳನ್ನ ದೂರ ಮಾಡುವಂತಹ ವ್ಯಕ್ತಿತ್ವ ಕಾಣಿಸುತ್ತೆ. ಆಚಾರ್ಯ ಏನು ಕಾಣಿಸ್ತಾ ಇದೆ ಅವರಿಗೆ ಗುಣ ಸಮುದ್ರ ಕಾಣಿಸ್ತಾ ಇದೆ. ಭಕ್ತಾಂಬರ ಪಾಠ ಮಾಡಿದ್ರೆ ಮಾನತುಂಗ ಸ್ವಾಮಿಗೆ ಗುಣ ಸಮುದ್ರ ಸಿಗ್ತಾ ಇದೆ. ನಮಗೇನ್ ಸಿಗ್ತಾ ಇದೆ? ನಾವೇನು ಅಭಿಲಾಷೆ ಪಡ್ತಾ ಇದ್ದೇವೆ? ವಾಸ್ತವಿಕ ಬೆಲ್ಲಿದೆ. ಆ ಅತ್ಯಂತ ಗುಣ ಸಮುದ್ರದಲ್ಲಿ ಅತ್ಯಂತ ತನ್ಮಯನಾಗಿ ಅವರು ಹೋಗ್ತಾ ಇದ್ದಾರೆ. ಆ ತನ್ಮಯತೆಯಿಂದ ತನ್ನ ಶಕ್ತಿಯನ್ನ ಮರ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು भक्तांबर के पाठ करने से व्यापार में वृद्धि होती है, या भक्तांबर के पाठ करने से इतने रोग दूर हो जाते हैं. कितनी मान्यताएं हैं जीव की, और इसी मान्यताओं को लेकर के भक्तांबर का पाठ करता है, तो भक्तांबर का लाभ मिलेगा क्या उसको? कि नहीं मिलेगा. उल्टा ಭಕ್ತಾಂಬರ್ ಕಿ ಅಪ್ರಸಿದ್ಧಿ करता है. ಭಕ್ತಾಂಬರ ಯಾವ ಕಾರಣಕ್ಕಾಗಿ ರಚನೆ ಆಗಿತ್ತೋ ಆ ಕಾರಣವನ್ನ ಮರೆತು ಭಕ್ತಾಂಬರವನ್ನ ಅಪಪ್ರಚಾರ ಮಾಡ್ತಾನೆ. ಯಾಕೆ? ಮಾನತುಂಗ ಸ್ವಾಮಿ ಹೇಳ್ತಾನೆ ಇಲ್ಲ, ನಾನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೆ. मानतुंग स्वामी ने कहीं 48 श्लोकों में कहीं बताया क्या कि तुम भक्तांबर का पाठ करो, तुम्हें इन चीजों की प्राप्ति होगी? नहीं, मानतुंग स्वामी ने तो नहीं बताया.
तो किसने बताया? अरे किसी ने नहीं बताया, मैंने अपने आप मान लिया कि ऐसा पाठ करने से ये चीजें मिल जाती है। ನನ್ನಷ್ಟಕ್ಕೆ ನಾನು सृष्टि ಮಾಡ್ಕೊಂಡ್ಬಿಟ್ಟಿದ್ದೆ। मानतुंग स्वामी क्या कहते हैं कि तुम तो स्तुति करो उनकी गुणों को देखकर, तुम स्तुति करो उनकी गुण की महिमा को देखकर। उन्होंने किसी श्लोक में नहीं कहा, ಯಾವ ಶ್ಲೋಕದಲ್ಲೂ ಅವರು ಹೇಳ್ತಾನೆ ಇಲ್ಲ, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ, ಪ್ರೀತ್ಯಾತ್ಮ ಅವಿಚಾರ್ಯ ಮೃಗೋ ಮೃಗೇಂದ್ರಂ, ಅದರ ಕಲ್ಪನೆನಾದ್ರೂ ನಾವು ಮಾಡೋಣ, ವಿಚಾರ. ಆ ಜಿಂಕೆ ಯಾಕೆ ಹೋಗ್ತಾ ಇದೆ? ಜಿಂಕೆ ಒಂದೇ ಏನು? ಜಿಂಕೆ ಮಾತ್ರ ಇಲ್ಲಿ ಒಂದು ಉದಾಹರಣೆ ಇದೆ, ಆ ಮೂಲಕ ನಾವು ಏನನ್ನ ತಿಳಿಯೋದಿದೆ. ಜಿಂಕೆ ಸಿಂಹಗಳು ಬೇಕಾಗಿಲ್ಲ ನಮಗೆ. ಆ ಮೂಲಕ ಮಾನತುಂಗ ಸ್ವಾಮಿ ಏನನ್ನ ಹೇಳ್ತಾ ಇದ್ದಾರೆ? ಭಕ್ತಿಯ ಉತ್ಕಟ ಸ್ವರೂಪವನ್ನ ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಸ್ವರೂಪ ಇದೆ? ಬಹಿರಂಗದಲ್ಲಿ ಇಂಥ ಘಟನೆಗಳು ನಮ್ಮ ಜೀವನದಲ್ಲಿ ಎಷ್ಟು ನಡೆಯೋದಿಲ್ಲ, ಅನೇಕ ಪ್ರಸಂಗಗಳು ನಡೆಯುತ್ತೆ. ಶಕ್ತಿ ಇಲ್ಲದೆ ಇದ್ರೂ ಎಷ್ಟು ಕೆಲಸಗಳನ್ನ ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ? ಯಾಕಂದ್ರೆ ಆ ಶಕ್ತಿಯನ್ನ ನಾವು ಮರ್ತು ಬಿಡ್ತೇವೆ. ನಮಗೇನು ಕಾಣಿಸ್ತಾ ಇರುತ್ತೆ? ಆ ಕೆಲಸ ಮಾತ್ರ ಕಾಣಿಸ್ತಾ ಇರುತ್ತೆ, ಶಕ್ತಿ ಕಾಣಿಸೋದಿಲ್ಲ. ಶಕ್ತಿಯನ್ನ ಮೀರಿ ಆ ಕೆಲಸವನ್ನ ಮಾಡ್ತೇವೆ, ಆ ಕೆಲಸ ಆಗೋಗುತ್ತೆ. आवाग शक्ति ज्ञापक बरोदिಲ್ಲ. अरे जिस जीव को जिस वस्तु में संपूर्ण आसक्ति लगती है तो वहां शक्ति का काम नहीं, आसक्ति काम करती है, शक्ति काम नहीं करती. आसक्ति के ऊपर शक्ति हावी हो जाती है. ಯಾವ ಆಸಕ್ತಿ ಇದೆ ಆ ಆಸಕ್ತಿ ಶಕ್ತಿಯನ್ನ ವೃದ್ಧಿ ಮಾಡುತ್ತೆ. ಯಾವುದು? जो उसकी आसक्ति है वो आसक्ति उसकी शक्ति को और बढ़ाती है. क्यों? आसक्ति का नाम शुद्धा, आसक्ति का नाम शुद्धा. तो शुद्धा शक्ति को बढ़ाती है. शुद्धಿ ಏನು ಮಾಡುತ್ತೆ? ಶುದ್ಧೆ ವ್ಯಕ್ತಿಯ ಶಕ್ತಿಯನ್ನ ಮತ್ತಷ್ಟು ವೃದ್ಧಿ ಮಾಡುತ್ತೆ. ಹಾಗಾಗಿ ಮಾನತುಂಗ ಸ್ವಾಮಿಗೆ ಯಾವ ದೃಢ ಶುದ್ಧಿ ಇದೆ, ಗುಣಗಳಲ್ಲಿ ಯಾವ ಅತಿಯಾದ ಶುದ್ಧಿ ಇದೆ, ಆ ಅತಿಯಾದ ಶುದ್ಧೆ ಅವನ ಶಕ್ತಿಯನ್ನ ಮತ್ತಷ್ಟು ವೃದ್ಧಿ ಮಾಡುತ್ತೆ. ऐसे आश्चर्यकर प्रसंग हमने कितने देखी हैं. कभी कभार हो भी जाता है, वो हिरण उस मृग को भगाने के लिए यशस्वी हो भी सकता है. क्यों हो सकता है? क्योंकि अतियाद प्रीति, उसका जो उस बच्चे के ऊपर प्रेम है वो इतना अधिक है कि उस प्रेम ने उसकी शक्ति को 100 गुना बढ़ाया. ಆ ಯಾವ ಪ್ರೇಮ ಇದೆ ಅದು ಅವನ ಶಕ್ತಿಯನ್ನ 100% ಹೆಚ್ಚು ಮಾಡ್ತಾ ಇದೆ. ಶಕ್ತಿ ಎಲ್ಲಿಂದ ಬಂತು? शक्ति कहां से आई? कि शक्ति कहीं से नहीं है. जो शुद्धा है वो शक्ति को और बढ़ाती है, और जो अशुद्धा है वो शक्ति को घटाती है. ಯಾವ ಅಶುದ್ಧಿ ಇದೆ, ಯಾವ ಮಿಥ್ಯಾಶುದ್ಧಿ ಇದೆ ಅದು ಅವನ ಶಕ್ತಿಯನ್ನ ಹೀನಗೊಳಿಸುತ್ತೆ. ಯಾವ ಸಮ್ಯಕ್ ಶುದ್ಧಿ ಇದೆ ಅದು ಭಕ್ತನ ಶಕ್ತಿಯನ್ನ ವೃದ್ಧಿ ಮಾಡುತ್ತೆ. वो उपवास करता है या अन्य अन्य अनेक क्रियाओं को करता है तो उसके शक्ति के लिए नियामक कारण कौन? कि नियामक कारण उसकी शुद्धा. यदि शुद्धा है तो असंभव काम वो भी संभव है, और यदि शुद्धा नहीं है तो संभवित काम भी असंभव है. ये आचार्य बताना चाहते हैं कि तुम एक बार उनकी गुणों की शुद्धा तो करो. वो शुद्धा इतनी उत्कट होनी चाहिए कि तुम्हारे अंतरंग से अपने आप अपने भावनाओं का प्रस्फुटित होना चाहिए. कि जैसे पानी से टंकी भर गई तो पानी अब क्या होने वाला है? कि पानी ओवरफुल होने वाला है. क्यों? क्योंकि पानी टंकी में अब समाया नहीं. ಆ ನೀರು ಅದರಲ್ಲಿ ಅದಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಸೊ ಅದೇನ್ ಮಾಡತ್ತೀಗ? ಓವರ್ಫುಲ್ ಆಗುತ್ತೆ. ಹಂಗೆ ಮಾನತುಂಗ ಸ್ವಾಮಿಯ ಅಂತರಂಗ ಆ ಆದಿನಾಥ ಸ್ವಾಮಿಯ ಗುಣಗಳಿಂದ ತುಂಬಿ ಹೋಗಿದೆ. ಎಷ್ಟು ತುಂಬಿ ಹೋಗಿದೆ ಅಂದ್ರೆ ಸಂಪೂರ್ಣ ಪರಿಪೂರ್ಣವಾಗಿ ತುಂಬಿ ಹೋಗಿದೆ. ಸೊ ಇವಾಗ ಏನಾಗ್ತಾ ಇದೆ? ಅಂತರಂಗದಲ್ಲಿ ಜಾಗ ಸಾಕಾಗ್ತಾ ಇಲ್ಲ, ಬಹಿರಂಗದಲ್ಲಿ ವಚನಗಳ ಮೂಲಕ ಸ್ತುತಿಯ ರಚನೆ ಆಗ್ತಾ ಇದೆ.
ತವ ಭಕ್ತಿ ವಶಾನ್ ಮುನೀಶ, ನಿಮ್ಮ ಭಕ್ತಿಯ ವಶದಿಂದ ನನಗೆ ಶಕ್ತಿ ಸಾಕಾಗದಿದ್ರು ಕೂಡ ನಾನು ಅರಹಂತ ಪರಮೇಷ್ಠಿ ನಿಮ್ಮ ಸ್ತುತಿಯನ್ನ ಮಾಡ್ತಾ ಇದ್ದೇನೆ. ಯಾವ ರೀತಿಯಾಗಿ ಸಂಸಾರದಲ್ಲಿ ಆ ಸಿಂಹನನ್ನು ಕೂಡ ಆ ಜಿಂಕೆ ತನ್ನ ಶಿಶುವಿನಲ್ಲಿರ್ತಕ್ಕಂತಹ ಅತಿಯಾದ ಪ್ರೀತಿಯಿಂದ ತನ್ನ ಶಕ್ತಿಯನ್ನ ಮರೆತು ಆ ಸಿಂಹನನ್ನ ಎದುರಿಸುತ್ತೆ, ಅದೇ ರೀತಿಯಾಗಿ ನಾನು ಹೇ ಜಿನೇಂದ್ರ ನಿಮ್ಮ ಗುಣಸಮುದ್ರವನ್ನ ಸ್ತುತಿ ಮಾಡಲಿಕ್ಕೆ ಉದ್ಯತನಾಗಿದ್ದೇನೆ. ಇದು ಮಾನತುಂಗ ಸ್ವಾಮಿ ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾರೆ? 6ನೇ ಶ್ಲೋಕ ಪಾಠ ಮಾಡಿ. ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸಧಾಮ ಏನ್ ಹೇಳ್ತಾ ಇದ್ದಾರೆ? ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸಧಾಮ. ಪುನಃ ಹೇಳ್ತಾ ಇದ್ದಾರೆ. ಪುನಃ ಏನ್ ಹೇಳ್ತಾ ಇದ್ದಾರೆ? ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸಧಾಮ. ನಾನು ಹೆಂಗಿದ್ದೇನೆ? ಅಲ್ಪಶ್ರುತಂ, ನಾನು ಅಲ್ಪಶ್ರುತ ಇದ್ದೇನೆ. ಅಲ್ಪಶ್ರುತ, ನನಗೆ ತುಂಬಾ ಕಡಿಮೆ ಜ್ಞಾನ ಇದೆ. ಶ್ರುತವತಾಂ, ಶ್ರುತವತಾಂ ಯಾರು ಅತ್ಯಂತ ಅಗಾಧ ಜ್ಞಾನವನ್ನು ಹೊಂದಿದ್ದಾರೆ. ಶ್ರುತವತಾಂ ಪರಿಹಾಸಧಾಮ, ಅವರಿಂದ ನಾನು ಪರಿಹಾಸಕ್ಕೆ ಒಳಪಡ್ತೇನೆ. ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸಧಾಮ, ನಾನು ಅಲ್ಪಶ್ರುತವುಳ್ಳವನಾಗಿದ್ದೇನೆ. ನಾನು ಯಾವ್ದಾದ್ರೂ ಜಿನೇಂದ್ರರ ಮುಂದೆ ಹಿಂಗೆ ಪ್ರಾರ್ಥನೆ ಮಾಡಿದ್ದೀನೇನು? ಹೇ ಭಗವಾನ್, ನಾನು ಅಲ್ಪಶ್ರುತ ಇದ್ದೇನೆ, ನಾನು ಅಲ್ಪಜ್ಞಾನಿ ಇದ್ದೇನೆ, ನಾನು ಅತ್ಯಂತ ಅಧಮ ಇದ್ದೇನೆ, ನಾನು ಅತ್ಯಂತ ಅಪವಿತ್ರ ಇದ್ದೇನೆ, ನಾನು ಅತ್ಯಂತ ಅಪಾವನ ಇದ್ದೇನೆ, ನನ್ನನ್ನು ಪವಿತ್ರ ಮಾಡತಕ್ಕಂತಹ ಶಕ್ತಿ ನಿಮ್ಮಲ್ಲಿದೆ ಅಂತ ಯಾವತ್ತಾದ್ರೂ ಪ್ರಾರ್ಥನೆ ಮಾಡಿದ್ದೇನೇನು? ಆ ಭಕ್ತಿ ಸ್ವರೂಪವನ್ನ ಮಾನತುಂಗ ಸ್ವಾಮಿ ತೋರಿಸ್ತಾ ಇದ್ದಾರೆ. ಹೆಂಗಿದೆ ಭಕ್ತಿ? ಆಚಾರ್ಯರು ಯಾರಿದ್ದಾರವರು? ಆಚಾರ್ಯರು 7ನೇ ಶತಮಾನದ प्रसिद्ध आचार्य मानतुंग स्वामी. तो मानतुंग स्वामी को ज्ञान नहीं होगा, मानतुंग स्वामी को ज्ञान नहीं होगा. अरे जो इतने अद्भुत श्लोकों की रचना करते हैं उनको कितना ज्ञान हो सकता है? विचार तो करो. ಎಷ್ಟು ಜ್ಞಾನ ಇರಬೇಕು ಅವ್ರಿಗೆ. ಸಂಸ್ಕೃತ ಶ್ಲೋಕಗಳು, ಅದರಲ್ಲಿ ಅನೇಕ ಅಲಂಕಾರಗಳು, ಅನೇಕ ರೀತಿಯಾದ ಅನುಪ್ರಾಸಗಳು, ಅದ್ಭುತವಾದಂತಹ ಪದ್ಯಗಳಿದೆ. ಒಂದೊಂದು ಸಂಸ್ಕೃತ ಸಾಹಿತ್ಯದಲ್ಲೇ ಅನೇಕ ಪಂಡಿತರಿಗೆ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂತಹ ಪದ್ಯಗಳಿವೆ. ಅದರಲ್ಲೂ ಕೂಡ ಶಬ್ದಗಳ ಜೋಡಣೆ ಹೆಂಗಿದೆ? ಒಂದೊಂದು ಶಬ್ದಗಳು ಒಂದೊಂದು ರೀತಿಯಾದ ಆಶ್ಚರ್ಯವನ್ನು ಉಂಟು ಮಾಡತಂತ ಶಬ್ದಗಳಿವೆ. ಒಂದು ಕಡೆಗೆ ಮಾನಸಿಕ ಪ್ರಭಾವವನ್ನು ಬೀರುತ್ತೆ, ಇನ್ನೊಂದು ಕಡೆಗೆ ಶಾರೀರಿಕ ಪ್ರಭಾವವನ್ನು ಬೀಳುತ್ತೆ. ಆ ರೀತಿಯಾದ ಶಬ್ದಗಳ ಜೋಡಣೆ ಇದೆ. ಅಂತಹ ಅದ್ಭುತವಾದ ಶಾಬ್ದಿಕ ಜ್ಞಾನ, ಅದ್ಭುತವಾದ ಸಾಹಿತ್ಯಿಕ ಜ್ಞಾನ, ಅದ್ಭುತವಾದ ಆತ್ಮಿಕ ಜ್ಞಾನ, ಆ ರೀತಿಯಿಂದ ಶ್ರುತಜ್ಞಾನ ಎಲ್ಲದರಿಂದಲೂ ಪರಿಪೂರ್ಣ ಆದಂತಹ ಆ ಮಾನತುಂಗ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ? ಅಲ್ಪಶ್ರುತಂ, ನಾನು ಅಲ್ಪಜ್ಞಾನಿ ಇದ್ದೇನೆ. ಅಲ್ಪಜ್ಞಾನಿ ಇದ್ದಾರೇನು? ಮಾನತುಂಗ ಸ್ವಾಮಿ ಆ ತೀರ್ಥಂಕರ ಪರಮೇಷ್ಠಿಯ ಮುಂದೆ ಒಪ್ಕೋತಾ ಇದ್ದಾರೆ, ನಾನು ಅಲ್ಪಜ್ಞಾನಿ ಇದೆ. उपाध्याय परमेष्ठी अल्लाह, साधु परमेष्ठी अल्लाह, आचार्य परमेष्ठी. अरे आचार्य कोई ऐसे ही नहीं हो सकते, किसी को भी आचार्य नहीं बनाया जा सकता. अल्पज्ञानी साधु तो बन सकता है, अल्पज्ञानी आचार्य नहीं बन सकता. आचार्य को विशेष ज्ञान होना आवश्यक है, नहीं तो वो आचार्य नहीं बन सकता. तो आचार्य ये कहते हैं कि मैं अल्पज्ञानी हूं, ये हो सकता है क्या? जो जो भी आचार्य आज तक बने वो सभी विशेष ज्ञान के धारी होते हैं. विशेष ज्ञान के अलावा आचार्य नहीं बन सकते. क्यों?
क्योंकि उनको संघ को चलाना है, उनको संघ के साधु और उपाध्याय परमेष्ठी को प्रायश्चित देना है, उनको जिनवानी पढ़ाना है, उनको सारे कुछ संघ का निर्वहन करना है। तो सारे संघ का निर्वहन करने के लिए विशेष ज्ञान का होना अति आवश्यक है। तो वो तो आचार्य है, तो आचार्य को विशेष ज्ञान तो होना ही होना है। फिर भी आचार्य कहते हैं कि मैं अल्पश्रुत हूं। क्यों कहते हैं? विचार करें अपन, इतना बड़ा संघ, ಇಷ್ಟಿಷ್ಟು ದೊಡ್ಡ ದೊಡ್ಡ ಸಂಘಗಳು ಆ ಸಮಯದಲ್ಲಿ, ಆ ಸಂಘಗಳನ್ನ ಇಡೀ ಭಾರತ ಭೂಮಿಯಲ್ಲಿ ವಿಹಾರ ಮಾಡೋದಿದೆ. ಯಾವ ಸಮಯದಲ್ಲಿ ಯಾವ ಕಡೆ ವಿಹಾರ ಮಾಡಬೇಕು, ಯಾವ ಸಮಯದಲ್ಲಿ ಯಾವ ರೀತಿಯಾದ ಪ್ರಾಯಶ್ಚಿತ್ತವನ್ನ ಶಿಷ್ಯನಿಗೆ ಕೊಡಬೇಕು, ಯಾವ ಜಿನವಾಣಿಯನ್ನ ಯಾವ ಸಮಯದಲ್ಲಿ ಪಠಿಸಬೇಕು, ಯಾವ ರೀತಿಯಾದ ಪ್ರತಿಕ್ರಮಣ ಮಾಡಬೇಕು, ಯುಗ ಪ್ರತಿಕ್ರಮಣ, ಪಾಶ್ಚಿಕ, ನೈಷ್ಠಿಕ ಇತ್ಯಾದಿ ಪ್ರತಿಕ್ರಮಣಗಳನ್ನು ಮಾಡಿಸಬೇಕು, ಯಾವ ರೀತಿಯಾದ ಸಂಘದ ನಿರ್ವಹಣೆ ಸಾಮಾನ್ಯವಾದ ವಿಷಯ ಇದೆಯೇನು? ಈ ಸಮಯದಲ್ಲೇ ನಮಗೆ ಒಂದು ಕಡೆಗೆ ಎಲ್ಲಾದ್ರೂ ಪಿಕ್ನಿಕ್ಗೆ ಹೋಗ್ಬೇಕಂದ್ರೆ ಎಷ್ಟು ತಯಾರಿ ಮಾಡ್ತೇವೆ. ಇಡೀ ಸಂಘವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಆಚಾರ್ಯ ಪರಮೇಷ್ಠಿಗೆ ಎಷ್ಟು ಜ್ಞಾನ ಇರಬೇಕಾಗುತ್ತೆ. ಎಲ್ಲಾ ರೀತಿಯಾದ ಜ್ಞಾನ ಉಳ್ಳವನು ಮಾತ್ರ ಆಚಾರ್ಯ ಆಗೋದು ಸಾಧ್ಯ ಇದೆ. ನಿಮಿತ್ತ ಜ್ಞಾನದಿಂದ ಹಿಡಿದು ಶಾಸ್ತ್ರ ಜ್ಞಾನದವರೆಗೆ ಎಲ್ಲಾ ರೀತಿಯಾದ ಜ್ಞಾನ. ರಕ್ಷಾಬಂಧನ ಕಥೆ ಹೇಳಿದೇನು, ಅಕಂಪನಾಚಾರ್ಯರಿಗೆ ಎಷ್ಟು ಜ್ಞಾನ ಇತ್ತು. ಮಾತ್ರ ಶ್ರುತ ಜ್ಞಾನ ಅಲ್ಲ, ವ್ಯಾವಹಾರಿಕ ಜ್ಞಾನವೂ ಕೂಡ ಎಷ್ಟಿತ್ತು. ಮುಂದೆ ಆಗತಕ್ಕಂತಹ ಅಶುಭ ಘಟನೆಯನ್ನ ತಿಳಿದು ಇಡೀ ಸಂಘಕ್ಕೆ ಮೌನವಾಗಿರ್ಲಿಕ್ಕೆ ಉಪದೇಶವನ್ನ ಕೊಡ್ತಾರೆ. ಯಾಕೆ ಉಪದೇಶ ಆಜ್ಞೆಯನ್ನ ಕೊಡ್ತಾರೆ? ಅವರಿಗೆ ಗೊತ್ತಿದೆ ಮುಂದೆ ಏನಾಗೋದಿದೆ ಅಂತ. ಅಂತಹ ಜ್ಞಾನವನ್ನ ಆಚಾर्य परमेष्ठी ಹೊಂದಿದೆ. इसके बिना संघ को चला ही नहीं जा सकता. तो ऐसे आचार्य कहते हैं कि मैं अल्पश्रुत हूं. तो इसका मतलब क्या है? आचार्य ऐसा क्यों कहते हैं? क्यों? क्योंकि आदिनाथ स्वामी के सामने प्रत्येक जीव अल्पश्रुत है. ಆದಿನಾಥ ಭಗವಂತರ ಮುಂದೆ ಪ್ರತಿಯೊಂದು ಜೀವ ಅಲ್ಪಶ್ರುತ ಇದೆ. उससे बड़ा ज्ञानी कौन? उस केवल ज्ञानी से बड़ा ज्ञानी कौन हो सकता है? कोई भी नहीं है. जब आचार्य परमेष्ठी, जब गणधर परमेष्ठी ऐसा कहते हैं कि मैं अल्पश्रुत हूं, इसका मतलब ये कि उस केवल ज्ञानी के सामने ऐसा कोई भी ज्ञानी है ही नहीं. ಇಡೀ ಪ್ರಪಂಚದಲ್ಲಿ, ಇಡೀ ಮೂರು ಲೋಕದಲ್ಲಿ ಆ ಕೇವಲ ಜ್ಞಾನಿಕ್ಕಿಂತ ದೊಡ್ಡ ಜ್ಞಾನಿ ಯಾರೂ ಇಲ್ಲ. ಹಾಗಾಗಿ ಆಚಾರ್ಯರು ಹೇಳ್ತಾರೆ ನಾನು ಅಲ್ಪಶ್ರುತನೇ. ಅಲ್ಪಶ್ರುತ ಯಾಕಿದ್ದೇನೆ? ನಿಮ್ಮ ಮುಂದೆ ನನ್ನ ಶ್ರುತ ಏನೂ ಇಲ್ಲ, ಅತ್ಯಂತ ಅಲ್ಪ ಇದೆ. ಅತ್ಯಂತ ಅತ್ಯಂತ ಅಲ್ಪ, ನ के बराबर. वास्तव में न के बराबर है. कहाँ केवल ज्ञान और कहाँ मतिश्रुत ज्ञान? कितना है मतिश्रुत ज्ञान कि बहुत ही अल्प है. कहाँ समुद्र और कहाँ ही कुआं. कितना है कि समुद्र तो बहुत अनंत है और मेरा ज्ञान शांत है. ನನ್ನ ಜ್ಞಾನ ಅತಿ ಅಲ್ಪ ಇದೆ. ಹಾಗಾದ್ರೆ ಈ ಅಲ್ಪ ಜ್ಞಾನಿ ಆ ಅರ್ಹಂತ ಪರಮೇಶ್ವರಿಯ ಮುಂದೆ ತನ್ನ ಅಲ್ಪ ಜ್ಞಾನವನ್ನ ಒಪ್ಪಿಕೋತಾ ಇದೆ. ನಾನು ಒಪ್ಕೋತಾ ಇದ್ದೀನೇನು कि मैं नहीं मानता तो मैं भक्ति भी नहीं करता. यदि मैं अरहंत परमेष्ठी के सामने भी बालक बनकर नहीं जाता, अरहंत परमेष्ठी के सामने भी मैं अपने मोह राग द्वेष को नहीं छोड़ता, अरहंत परमेष्ठी के सामने भी अपने अहंकार को नहीं छोड़ता, मैं ये नहीं मानता कि मैं अल्प ज्ञानी हूं, मैं ये नहीं मानता कि मैं अपावन हूं, मैं अपवित्र हूं, मैं पापी हूं, ऐसा यदि अरहंत परमेष्ठी के सामने भी नहीं मानता तो किसके सामने स्वीकार करना चाहते हो? ಹಾಗಾದ್ರೆ ಯಾರ ಮುಂದೆ ನಾನು ಸ್ವೀಕಾರ ಮಾಡೋನಿದ್ದೇನೆ? ಯಾರ ಮುಂದೆ ನಾನು ನನ್ನ ಈ ಪರ್ಯಾಯ ಸ್ವರೂಪವನ್ನ ಸ್ವೀಕಾರ ಮಾಡೋನಿದ್ದೇನೆ? ಎಲ್ಲಿ ಸ್ವೀಕಾರ ಮಾಡೋದಿದೆ? ಇನ್ನೆಲ್ಲೂ ಸ್ವೀಕಾರ ಮಾಡಕ್ ಸಾಧ್ಯ ಇಲ್ಲ. ನಾನು ಅರ್ಹಂತ ಪರಮೇಷ್ಠಿಯ ಮುಂದೆ ನಾನು ನನ್ನ ಅಪವಿತ್ರತೆಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕೆ? ಆ ಉತ್ಕೃಷ್ಟ ಗುಣ ಸಮುದ್ರವನ್ನ ಅವರು ಹೊಂದಿದ್ದಾರೆ,
ಅಂತಹ ಅಗಾಧ ವ್ಯಕ್ತಿತ್ವದ ಮುಂದೆ ನನ್ನ ಅಪವಿತ್ರತೆಯನ್ನ ನಾನು ಪ್ರದರ್ಶಿಸಲಿಕ್ಕೆ ಸಾಧ್ಯ ಇದೆ. ಅದೇ ಹೊರಗಡೆ ಬಂದು ಅಪವಿತ್ರ ವ್ಯಕ್ತಿ ನೀನು ಬಾ ಅಂತಂದ್ರೆ ಯಾರಾದ್ರೂ ಒಪ್ಕೋತಾರೇನು? ಇಲ್ಲ. ಯಾಕೆ? ಅಲ್ಲಿ ಅರ್ಹಂತ ಪರಮೇಷ್ಠಿಯ ವ್ಯಕ್ತಿತ್ವ ಇದೆ. ಆ ಅರ್ಹಂತ ಪರಮೇಷ್ಠಿಯ ಮುಂದೆ ನಾನು ನನ್ನ ಅಪವಿತ್ರತೆಯನ್ನು ಒಪ್ಪಿಕೊಳ್ಳೋದು ಸಾಧ್ಯ ಇದೆ. तो उस आदिनाथ स्वामी के सामने कम से कम अपने पर्याय का चिंतन करो और ये स्वीकार करो कि मेरी पर्याय अत्यंत अत्यंत अधम है. ये स्वीकार तो करो पहले. ये स्वीकार करने के बाद ना उसको शुद्ध करना बनेगा. जो अशुद्ध पर्याय है वो शुद्ध कैसे बनेगी? जो अशुद्ध भावनाएं हैं वो शुद्ध कैसे बनेगी? जब मैं ये स्वीकार करूं कि हे परमेष्ठी, हाँ मेरी भावनाएं अत्यंत अपवित्र है, तब वो भावनाएं पवित्र हो सकती हैं. नहीं तो कैसे पवित्र होंगी? स्वीकार तो करो. ಈ ವಿಷಯವನ್ನ ನಾನು ತುಂಬಾ ಚೆನ್ನಾಗಿ ತಿಳಿಯೋದಿದೆ. ತುಂಬಾ ಸಾಮಾನ್ಯ ವಿಚಾರ ಇದೆ. ಆದರೆ ಆ ಸಾಮಾನ್ಯ ವಿಚಾರವನ್ನ ನಾನು ನನ್ನ ಅಂತರಂಗದಲ್ಲಿ ದೃಢ ಮಾಡೋದಿದೆ. ಈ ಸಾಮಾನ್ಯ ವಿಚಾರ ನನ್ನ ಜೊತೆಗೆ ಯಾವತ್ತಾದ್ರೂ ಘಟಿಸಿದೇನೋ ನನ್ನ ಜೊತೆಗೆ? ನಾನು ಅನಂತ ಪರಮೇಷ್ಠಿ ಮುಂದೆ ಹೋದೆ, ನಾನು ಇದನ್ನು ಯಾವತ್ತಾದ್ರೂ ಸ್ವೀಕಾರ ಮಾಡೋದೇನೋ? ನಿಷ್ಪಕ್ಷವಾಗಿ ಅನಂತ ಪರಮೇಷ್ಠಿ, ನಾನು ಇಷ್ಟು ದೊಡ್ಡ ಪಾಪಿ ಇದ್ದೇನೆ, ಯಾವತ್ತಾದ್ರೂ ಅಂದಿದ್ದೀನೇನೋ, ಸ್ವೀಕಾರ ಮಾಡಿದ್ದೀನೇನೋ? ಈ ಸ್ವೀಕಾರ ಮಾಡ್ದೇನೆ ನಾನು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಅಶುದ್ಧಿಯ ಸ್ವೀಕಾರ, ಅದಾದ ನಂತರ ಅಶುದ್ಧಿಯಿಂದ ಶುದ್ಧತೆಯ परिणमन. शुद्धि से शुद्ध का परिणमन होना, उससे पहले अशुद्धि का स्वीकार होना चाहिए कि मैं वास्तव में पर्याय में अत्यंत अशुद्ध हूं. ये स्वीकार तो करो. स्वीकार किस किस को है? कि जिस जिसको स्वीकार है उसके परिणाम शुद्ध होना निश्चित है. ಅವನ ಪರಿಣಾಮಗಳು, ಅವನ ಪರ್ಯಾಯ ಅದು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಇದೆ. और बाकी जो ये कहकर जाते हैं अनंत परमेष्ठी के पास, मैं है फलाना फलाना व्यक्ति हूं और मैं आपको नमस्कार करता हूं, नहीं. उस गणधर परमेष्ठी के स्तुति को देखो. ಸ್ವಯಂಭೂ ಸ್ತುತಿಯಲ್ಲಿ ಸಮಂತಭದ್ರ ಸ್ವಾಮಿ ಏನು ಹೇಳ್ತಾರೆ? ಅಭವ್ಯ ಮಿಥ್ಯಾದೃಷ್ಟಿ ಆಪ್ಕ ಸ್ತುತಿ ನೀ ಕರ್ತಾ. ಸಮಂತಭದ್ರ ಸ್ವಾಮಿ ಏನ್ ಹೇಳ್ತಾರೆ? ಅಭವ್ಯ ಜೀವ ನಿಮ್ಮ ಸ್ತುತಿ ಮಾಡೋದೇ ಇಲ್ಲ. ಸ್ತುತಿ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾನೆ, ಆದ್ರೆ ಸ್ತುತಿ ಮಾಡೋದೇ ಇಲ್ಲ. ಯಾಕೆ? अभव्य जीव को आपकी महिमा ही नहीं आती, तो इसलिए अभव्य जीव आपकी स्तुति भी नहीं करता. ಏನ್ ಹೇಳ್ತಾ ಇದ್ದಾರೆ? ಅಭವ್ಯ ಜೀವ್ 9ನೇ ಗ್ರಹವೇಗ ತक जाता है, 9ನೇ ಗ್ರಹವೇಗ ತನಕ ಹೋಗ್ತಾ ಇದ್ದಾನೆ. ಎಷ್ಟು ಶುಭ ಭಾವ ಇದೆ ಅವನಿಗೆ. लेकिन समंतभद्र स्वामी कहते हैं कि वो आपका स्तुति नहीं करता. क्यों? क्योंकि वास्तविक स्तुति का नाम तो कुछ और ही है. और मैं जिसको स्तुति मानता हूं वो स्तुति नहीं, वो सिर्फ एक शारीरिक क्रिया है. ಅದು ಕೇವಲ ಒಂದು ಶಾರೀರಿಕ ಕ್ರಿಯಾ ಇದೆ, ಅದು ಸ್ತುತಿ ಇಲ್ಲ. ಸ್ತುತಿ कब होगी? कि स्तुति का प्रारंभ यहां से होता है. कहां से? कि पहले ಆ ಶ್ರಾವಕ, ಆ ಭಕ್ತ ತನ್ನ ಅಪವಿತ್ರತೆಯನ್ನ ಸ್ವೀಕಾರ ಮಾಡಬೇಕಿದೆ. ನಾನು ನನ್ನ ಅಪವಿತ್ರತೆಯನ್ನ ಸ್ವೀಕಾರ ಮಾಡಬೇಕಿದೆ. ಹೇ ಭಗವಾನ್, ನಾನು ಜನ್ಮದಿಂದ ಇಂತಿಂತ ಪಾಪ ಮಾಡಿದ್ದೇನೆ, ನಾನು ಅನಾದಿಯಿಂದ ಇಂತಿಂತ ಪಾಪ ಮಾಡ್ಕೊಂಡ್ ಬಂದಿದ್ದೇನೆ, ನನ್ನನ್ನು ಉದ್ಧಾರ ಮಾಡ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿದೆ, ಹಾಗಾಗಿ ನೀವು ನನ್ನನ್ನು ಉದ್ಧಾರ ಮಾಡಿ. ಅದನ್ನೇ ಇಲ್ಲಿ ಸೋಹಂ ತಥಾಪಿ ತವ ಭಕ್ತಿ ವಶಾನ್ ಮುನೀಶ ಕರ್ತುಂ ಸ್ತವಂ ವಿಗತ ಶಕ್ತಿರಪಿ ಪ್ರವೃತ್ತ. ಆದ್ರೂ ಕೂಡ ನಿಮ್ಮ ಭಕ್ತಿಯಲ್ಲಿ ನಾನು ಪ್ರವೃತ್ತನಾಗ್ತಾ ಇದ್ದೇನೆ. ಯಾಕೆ? ಅವರು ತಮ್ಮ ಅಲ್ಪ ಶ್ರುತವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ, ತನ್ನ ಅಲ್ಪ ಜ್ಞಾನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆದ್ರೆ ನನಗೆ ಒಂದು ಸ್ವಲ್ಪ ಜ್ಞಾನ ಇದ್ರೂ ಕೂಡ ಆ ಜ್ಞಾನದ ಅಹಂಕಾರ ಆಗುತ್ತೆ. और ऐसी एक विचित्र बात है कि अहंकार सभी वस्तुओं का हो सकता है. ಜ್ಞಾನದ ಅಹಂಕಾರ ಆಗುತ್ತೆ.
ವಸ್ತುಗಳ ಅಹಂಕಾರ ಆಗುತ್ತೆ, ಸಂಪತ್ತಿಯ ಅಹಂಕಾರ ಆಗುತ್ತೆ, ಕುಲ ಜಾತಿ ಇತ್ಯಾದಿ ಎಲ್ಲ ವಸ್ತುಗಳ ಅಹಂಕಾರ आಗುತ್ತೆ. ಆದರೆ ಭಕ್ತಿಯ ಅಹಂಕಾರ, भक्ति का अहंकार नहीं होता. यदि भक्ति का अहंकार हो तो वहां भक्ति होती ही नहीं. भक्ति का प्रारंभ अहंकार का नाश होने के बाद भक्ति चलती है. ಯಾವಾಗ ಭಕ್ತಿ ಶುರು ಆಗುತ್ತೆ ಆಗ ಅಹಂಕಾರ ನಷ್ಟವಾಗಿ ಹೋಗುತ್ತೆ. ಎಲ್ಲಿ ಅಹಂಕಾರ ಇದೆ ಅಲ್ಲಿ ಭಕ್ತಿಗೆ ಕೆಲಸ ಇಲ್ಲ. ಭಕ್ತಿ ಯಾವ ಹೆಸರು? ಭಕ್ತಿ ಅಹಂಕಾರದ ಅಭಾವದ ಹೆಸರಿದೆ. ಎಲ್ಲಿ ಅಹಂಕಾರ ಇದೆ ಅಲ್ಲಿ ಭಕ್ತಿ ಆಗುತ್ತೇನೋ? ಎಲ್ಲಿ ಭಕ್ತಿಗೂ ಅಹಂಕಾರಕ್ಕೂ ಸಂಬಂಧನೇ ಇಲ್ಲ. ಹಾಗಾಗಿ ಭಕ್ತಿ ಎಲ್ಲ ಅಹಂಕಾರ ಮಾಡ್ಬೋದು ಜೀವ, ಆದ್ರೆ ಭಕ್ತಿಯ ಅಹಂಕಾರ ನಾನು ಇಷ್ಟು ದೊಡ್ಡ ಭಕ್ತ ಇದ್ದೇನೆ, ನೈ तो तुम तो भक्ति नहीं हो. मैं इतना बड़ा भक्त, मैं इतनी देर तक पूजा करता हूं, मैं इतने घंटों तक स्तुति पढ़ता हूं, तुम तो भक्त हो ही नहीं. भक्ति में अहंकार किस काम का? ಅಲ್ಲಿ ಭಕ್ತಿಯಲ್ಲಿ ಅಹಂಕಾರ ಇರೋದೇ ಇಲ್ಲ. ಮತ್ತು ನಾನೇನು ಹೇಳ್ತೇನೆ, ನನಗೆ ಎಷ್ಟೆಲ್ಲ ಅಹಂಕಾರ ಆಗುತ್ತಲ್ಲ, ನಾನು ಇಷ್ಟು ದೊಡ್ಡ ಪೂಜೆ ಮಾಡ್ತೇನೆ, ನಾನಿಷ್ಟು ದೊಡ್ಡ ಆರಾಧನೆ ಮಾಡ್ತೇನೆ, ಇಷ್ಟು ಗಂಟೆಗಳವರೆಗೆ ಪೂಜೆ ಮಾಡ್ತೇನೆ, ಇಷ್ಟಿಷ್ಟು ಸ್ತುತಿಯನ್ನ ನಾನು ದಿನನಿತ್ಯ ಪಾಠ ಮಾಡ್ತೇನೆ, ದಿನಾ ತತ್ವಾರ ಸೂತ್ರವನ್ನು ಪಾಠ ಮಾಡ್ತೇನೆ, ದಿನಾ ಭಕ್ತಾಂಬರನ ಓದ್ತೇನೆ, ನಾನು ತುಂಬಾ ದೊಡ್ಡ ಭಕ್ತ ಇದೆ. नहीं, भक्ति में अहंकार किस काम का? यदि ऐसी भावना है तो आचार्य कहते हैं तुमने आज तक भक्ति नहीं की. ನಿನ್ನ ಅಂತರಂಗದಲ್ಲಿ ಇಂಥ ಭಾವನೆ ಇದ್ರೆ, ನೀನು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರೆ, ನೀನು ಇಲ್ಲಿವರೆಗೆ ಭಕ್ತಿ ಮಾಡೇ ಇಲ್ಲ, ಯಾವತ್ತೂ ಭಕ್ತಿ ಆಗೇ ಇಲ್ಲ. तो इतने दिनों तक जो मैं आज तक करता है वो सब क्या है? तो वो सब तुम सोचो कि क्या है. आचार्य कहते हैं वो भक्ति तो नहीं है, ಅದು ಭಕ್ತಿ ಇಲ್ಲ. ಹಾಗಾದ್ರೆ ಏನಿತ್ತು? ಅದು ಏನಿತ್ತು ಅದನ್ನು ನೀನು ವಿಚಾರ ಮಾಡು. ಏನಿತ್ತದು? ಅದು ನೀನು ಪ್ರದರ್ಶನ ಮಾಡ್ತಾ ಇದ್ದೆ, ಆದ್ರೆ ಭಕ್ತಿಯನ್ನ ಮಾಡ್ತಾ ಇರಲಿಲ್ಲ. ಭಕ್ತಿ ಯಾವಾಗ ಶುರು ಆಗುತ್ತೆ? ಭಕ್ತಿ ನಿನ್ನ ಪರ್ಯಾಯ ಸ್ವರೂಪವನ್ನ ಸ್ವೀಕಾರ ಮಾಡಿ, ನಿನ್ನ ಪರ್ಯಾಯ ಸ್ವರೂಪವನ್ನ ಅಂಗೀಕಾರ ಮಾಡಿ, ಯಾವ ನಿನ್ನ ಅನೇಕ ಪಾಪಗಳಿದೆ ಅದನ್ನ ಸ್ವೀಕಾರ ಮಾಡಿ, ನಿನ್ನ ಲಘುತ್ವವನ್ನ ಸ್ವೀಕಾರ ಮಾಡಿ, ನಿನ್ನ ಜ್ಞಾನ ಕುಲ ಜಾತಿ ಮದಗಳನ್ನ ಧಿಕ್ಕರಿಸಿ, ಆ ನಂತರ ಅನಂತ ಪರಮೇಷ್ಠಿಯ ಸ್ತುತಿ ಪ್ರಾರಂಭ ಆಗುತ್ತೆ. ಅದನ್ನೇ ಆಚಾರ್ಯ ಪರಮೇಷ್ಠಿ ಇಲ್ಲಿ ತೋರಿಸ್ತಾ ಇದ್ದಾರೆ ಮನತುಂಗ ಸ್ವಾಮಿ. ಎಲ್ಲಿ ಮೊದಲ ಶ್ಲೋಕದಿಂದ ಇಲ್ಲಿವರೆಗೆ ಅದನ್ನೇ ತೋರಿಸ್ತಾ ಇದ್ದಾರೆ. ವಿಚಾರ करो, पहले श्लोक में क्या बताया कि जहां इंद्र शतेंद्र सभी आपके नतमस्तक है, फिर उसके बाद में भी यस्संस्तुत सकल वांग्मय तत्वबोधात् अद्भुत बुद्धि पटुभि सुरलोकनाथै स्तोत्रैर् जगत्रितय चित्त हरैर् उदार. क्या बता रहे हैं? यही बता रहे हैं कि हे भगवान, आपकी स्तुति तो बड़े बड़े विद्वान करते हैं, गणधर परमेष्ठी करते हैं, मैं तो बहुत अल्पज्ञानी हूं. फिर वक्तुम गुणान गुण समुद्र शशांक कांतान, आपके तो गुणों का समुद्र है, आप तो अनंत गुणधारी हैं, मैं तो बहुत. इन सब का मतलब क्या? ಈ ಎಲ್ಲಾ ಶ್ಲೋಕಗಳಲ್ಲಿ ಆಚಾರ್ಯ ಏನು ಹೇಳ್ತಾ ಇದ್ದಾರೆ? ನೀವು ಅಗಾಧ ವ್ಯಕ್ತಿತ್ವವನ್ನು ಹೊಂದಿದ್ದೀರಾ, ನಿಮ್ಮಲ್ಲಿ ಅನಂತ ಗುಣಗಳಿದೆ, ನೀವು ಅಷ್ಟು ದೊಡ್ಡ ಸಿದ್ಧಗತಿಯಲ್ಲಿ ಸ್ಥಾಪಿತ ಆಗಿದ್ದೀರಾ, ನಾನು ತುಂಬಾ ಅಲ್ಪಜ್ಞಾನಿ ಇದೆ, ನನ್ನಲ್ಲಿ ಬುದ್ಧಿನೇ ಇಲ್ಲ, ನನ್ನಲ್ಲಿ ಯಾವುದೇ ರೀತಿಯಾದ ಗುಣಗಳಿಲ್ಲ. ಹಾಗಾಗಿ ನಾನು ಎಲ್ಲ ಸಂಕೋಚ ಬಿಟ್ಟು, ಎಲ್ಲ ಜ್ಞಾನದ ಅರಿವನ್ನ ಮರೆತು ನಾನು ನಿಮ್ಮ ಸ್ತುತಿ ಮಾಡಲಿಕ್ಕೆ ಉದ್ಯತನಾಗಿದೆ. ಸೊ ಈ 5 ಶ್ಲೋಕಗಳಲ್ಲಿ ಎಲ್ಲಾ ರೀತಿಯಲ್ಲಿ ಮಾನತುಂಗ ಸ್ವಾಮಿ ಏನನ್ನ ತೋರಿಸ್ತಾ ಇದ್ದಾರೆ? ಭಕ್ತಿಯ ಸ್ವರೂಪವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತಿ ಯಾವ ರೀತಿಯಾಗಿ ಆಗ್ತಾ ಇದೆ, ಭಕ್ತನ ಅಂತರಂಗ ಯಾವ ಸ್ವರೂಪ ಇದೆ, ಅದು ಯಾವ ರೀತಿಯಾಗಿದೆ, ಯಾವ ಮೂಲಕ ಅವನು ಭಕ್ತಿ ಮಾಡ್ತಾ ಇದ್ದಾನೆ.
ಸೊ ಈ ಮಾನತುಂಗರ ಭಕ್ತಿಯನ್ನ, ನನ್ನ ಭಕ್ತಿಯನ್ನ ಎರಡನ್ನು ಹೋಲಿಸಿ ನಾನು ನೋಡೋದಿದೆ. ನಾನು ಹೆಂಗ್ ಭಕ್ತಿ ಮಾಡ್ತೇನೆ. ಸೊ ಹೋಲಿಸಿ ಯಾಕೆ ನೋಡೋದಿದೆ? ಹೋಲಿಸಿ ಯಾರು ನಿಂದನೆ ಮಾಡ್ತಿಲ್ಲ. ನಾವು ನಮ್ಮ ಭಕ್ತಿಯನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಯಾರು ನಿಂದನೆ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಭಕ್ತಿಯನ್ನ ನಾವು ವಿವೇಚನೆ ಮಾಡಿಕೊಂಡು ನಮ್ಮ ಭಕ್ತಿಯನ್ನ ಮತ್ತಷ್ಟು ವೃದ್ಧಿ ಮಾಡೋದಿದೆ. क्यों? क्योंकि समझना है कि भक्ति कैसी होती है. निंदा नहीं करनी, किसी की निंदा नहीं है यहाँ पे. ನನ್ನ ಭಕ್ತಿಯನ್ನ ನಾನು ವಿವೇಚನಕ್ಕೆ ಒಳಪಡಿಸಿ ಆ ಭಕ್ತಿಯನ್ನ ಮತ್ತಷ್ಟು ಸಮೃದ್ಧ ಮಾಡೋದಿದೆ. ನಿಂದನೆ ಯಾಕೆ ಮಾಡೋದಿದೆ? ಪ್ರತಿಕ್ರಮಣ ಮಾಡ್ತೇವೆ. ಪ್ರತಿಕ್ರಮಣ ಹೆಂಗ್ ಮಾಡ್ತೇವೆ? ಪ್ರತಿಕ್ರಮಣ ಪಾಠ ಮಾಡ್ತೇವೆ. ಯಾವತ್ತಕ್ಕೋಸ್ಕರ? ಪ್ರತಿಕ್ರಮಣ ಕಿಸ್ಕಾ ನಾಮ್? ಪ್ರತಿಕ್ರಮಣದ ಮೊದಲ ನಿಯಮ ಏನು? पहला शर्त ये कि वो व्यक्ति अपने दोषों का बखान करे. पहले क्या करे? ಅವನು ತನ್ನ ದೋಷಗಳನ್ನ ಹೇಳಿ. ಅದು ಪ್ರತಿಕ್ರಮಣದ ಮೊದಲನೇ ನಿಯಮ ಇದೆ. ಎಲ್ಲಿವರೆಗೆ ಅವನು ತನ್ನ ದೋಷಗಳನ್ನ ಮುಚ್ಚಿಡ್ತಾನೆ ಅಲ್ಲಿವರೆಗೆ ಪ್ರತಿಕ್ರಮಣ ಆಗೋದೇ ಇಲ್ಲ. ಸ್ತುತಿ भी इसी का नाम है कि ಸ್ತುತಿ कि जब तक ಎಲ್ಲಿವರೆಗೆ ನಾನು ನನ್ನ ದೋಷಗಳನ್ನ ಮುಚ್ಚಿಡ್ತೇನೆ. ಯಾರ ಮುಂದೆ ಮುಚ್ಚಿಡ್ತಿದ್ದೇನೆ? ಕೇವಲ ಜ್ಞಾನಿ ಮುಂದೆ. केवल ज्ञानी को कोई कुछ दिखाई नहीं देता क्या? कि केवल ज्ञानी को प्रत्येक पदार्थ के अनंत गुण और अनंत गुणों के अनंत पर्याय साक्षात प्रति समय झलकते हैं. तो तुम्हारी अंतरंगी की पर्याय झलकती नहीं होगी? बिल्कुल झलकती है. ಎಲ್ಲವೂ ಕೂಡ ಸ್ಪಷ್ಟವಾಗಿ ಆ ಕೇವಲ ಜ್ಞಾನದಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಏನು ಮುಚ್ಚಿಡೋದಿದೆ? ಅರಹಂತ ಪರಮೇಷ್ಠಿಯ ಮುಂದೆ ನಾನು ಬಾಲಕನಾಗೋದಿದೆ. ಅಲ್ಲಿ ಎಲ್ಲಿವರೆಗೆ ನೀನು ದೋಷಗಳನ್ನ ಮುಚ್ಚಿಡ್ತೀಯ, ಎಲ್ಲಿವರೆಗೆ ನಿನ್ನ ಯಾವ ಪಾಪಗಳಿದೆ, ನಿನ್ನ ಯಾವ ಅಪವಿತ್ರ ಕ್ರಿಯೆಗಳಿದೆ, ಯಾವ ಹಿಂಸಾತ್ಮಕ ಕ್ರಿಯೆಗಳಿದೆ, ಯಾವ ಪಂಚಪಾಪಗಳಿದೆ, ಯಾವ ಕ್ರೋಧಮಾನ ಮಾಯಾದಿ ಕಷಾಯ ಭಾವಗಳಿದೆ, ಇವೆಲ್ಲವನ್ನ ನೀನು ಎಲ್ಲಿವರೆಗೆ ಆ ಅರಹಂತ ಪರಮೇಷ್ಠಿಯ ಮುಂದೆ ಮುಚ್ಚಿಡ್ತೀಯ ಅಲ್ಲಿವರೆಗೆ ನಿನಗೆ ಭಕ್ತಿ ಆಗೋದಿಲ್ಲ. ಹಾಗಾದ್ರೆ ಇವತ್ತು ವಿಚಾರ ಮಾಡೋ, ಭಕ್ತಿ ಮಾಡೋದಿದೆ ಅಥವಾ ನಿನ್ನ ದೋಷಗಳನ್ನ ಮುಚ್ಚಿಡೋದಿದೆ? ಏನ್ ಮಾಡೋದು? ದೋಷಗಳನ್ನ ಪ್ರಕಟ ಮಾಡದೆ ಭಕ್ತಿ ಆಗೋದಿಲ್ಲ. पहले दोषों का प्रकट करना फिर भक्ति का प्रारंभ. ದೋಷಗಳೆಲ್ಲ ಅದೇ ರೀತಿಯಾಗಿದೆ, ಎಲ್ಲ ಹಿಂಗಿದೆ, ಹಂಗೆ ಯಥಾವತ್ತಾಗಿ ಸಮಗ್ರವಾಗಿ ಚೆನ್ನಾಗಿ ಇದೆ. ಮತ್ತು ಭಕ್ತಿ ಹೆಂಗಾಗೋದು? ಹೆಂಗಾಗುತ್ತೆ ಭಕ್ತಿ? ಭಕ್ತಿ नहीं हो सकती. ಅಂತರಂಗದಲ್ಲಿನ ಕಷಾಯ ಪರಿಣಾಮಗಳು ಹೋದಾಗ ಅಲ್ಲಿ ಶುದ್ಧ ಪರಿಣಾಮಗಳ ಪ್ರವೇಶ ಆಗುತ್ತೆ. एक मास्टर जी के पास एक व्यक्ति अपने बच्चे को लेके गया. ನನ್ನ ಮಗುಗೆ ನೀವು ಪಾಠ ಮಾಡಿ. ಸರಿ, ಪಾಠ ಮಾಡ್ತೇನೆ. ಫೀಸ್ ಎಷ್ಟು? ಎಲ್ಲರಿಗೂ 100 ರೂಪಾಯಿ, ನಿನ್ಗೆ 200 ರೂಪಾಯಿ. ಯಾಕೆ? ಎಲ್ಲರಿಗೂ ನಾನು ಪಾಠ ಮಾಡ್ತೇನೆ, ಆದ್ರೆ ಇವನಿಗೆ ಯಾರೋ ಬೇರೆ ಪಾಠ ಮಾಡಿದ್ದಾರೆ, ಅಥವಾ ಇವನ ತಲೆಯಲ್ಲಿ ಅನೇಕ ಬೇರೆ ವಿಚಾರಗಳಿದೆ, ಅದನ್ನ ತೆಗಿಲಿಕ್ಕೆ 100 ರೂಪಾಯಿ, ಇನ್ನು ಪಾಠ ಮಾಡ್ಲಿಕ್ಕೆ 100 ರೂಪಾಯಿ. ಹಾಗೆ ಮೊದಲು ಪ್ರವೇಶ ಆಗಬೇಕಾದ್ರೆ ಅಂತರಂಗದಲ್ಲಿ ಇವನ ಕಷಾಯ ಪರಿಣಾಮಗಳು, ಇವನ ದೋಷಗಳು, ಅಪವಿತ್ರ ಪರಿಣಾಮಗಳು, ಇವೆಲ್ಲವುಗಳು ಕೂಡ ಮೊದಲು ಅಂತರಂಗದಿಂದ ಹೊರ ಹೋದಾಗ ಅಲ್ಲಿ ಜಿನೇಂದ್ರರ ಭಕ್ತಿಗೆ ಪ್ರವೇಶ ಆಗುತ್ತೆ. ಇಲ್ಲಾಂದ್ರೆ ಭಕ್ತಿ ಪ್ರವೇಶ ಹೆಂಗಾಗುತ್ತೆ? ಭಕ್ತಿ ಪ್ರವೇಶನೇ ಆಗೋದಿಲ್ಲ. ಹಾಗಾಗಿ ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸಧಾಮ. ನಾನು ಅಲ್ಪಶ್ರುತ ಜ್ಞಾನಿ ಇದ್ದೇನೆ, ನನ್ನ ಜ್ಞಾನ ಅತ್ಯಂತ ಅಲ್ಪ ಇದೆ. जब वो आचार्य परमेष्ठी अपने आप को अल्पज्ञानी कहते हैं तो मैं उनके सामने क्या चीज हूं? मैं तो उनसे भी बहुत अल्पज्ञानी हूं. तो उस ज्ञान का क्या घमंड करना, उस ज्ञान का क्या अहंकार करना कि उस ज्ञान के अहंकार को छोड़कर यदि मैं अरहंत परमेष्ठी का गुण स्तवन करने के लिए उद्यत होता हूं तो वास्तविक भक्ति हो सकती है.
ಆದ್ದರಿಂದ ಇಂತಹ ಭಕ್ತಿಯನ್ನು ನಾನು ಮಾಡಿದ್ದೆ ಆದರೆ ನನಗೆ ವಾಸ್ತವಿಕ ಭಕ್ತಿಯ ಲಾಭ ಸಿಗತ್ತೆ. ತನ್ಮೂಲಕ ನನ್ನ ಎಲ್ಲ ರೀತಿಯಾದ ದುಃಖ ಸಮುದ್ರ ನಾಶವಾಗಿ ಸುಖ ಸಮುದ್ರದ ಪ್ರಾಪ್ತಿಯಾಗೋದು ನಿಶ್ಚಿತ ಇದೆ. ಆ ರೀತಿಯಾದ ಸುಖವನ್ನ ನಾವು ಈ ಭಕ್ತಾಂಬರ ಸ್ತುತಿಯ ಮೂಲಕ, ಭಕ್ತಿಯ ಮೂಲಕ ಪಡೆದ್ರೆ ನಮ್ಮ ಜೀವನ ಸಾರ್ಥಕ.